ನಿತ್ಯ ವಸಂತ ಇವಳ ಲಜ್ಜೆ ನನ್ನ ಕನಸಿನ ಬಾಗಿನ ನಗುತ್ತಿರಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ದೀಪ ಹುಟ್ಟಿದ ಮನೆಗೆ ಹಾರದ ದೀಪ ನೀ ಬಿಟ್ಟಿದ ಮನೆಗೆ ಬಯಸಿ ತಂದ ಈ ಅನುಬಂಧ ಸಾವಿರ ಸಾವಿರ ಜನ್ಮ ಇರೋವರೆಗೆ ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿಯ ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ನಮ್ಮ ಹಾರಕೆಯು ಹರಿಸಲಿ ಈ ಮನೆತನ ಬೆಳಗಲಿ ನಮ್ಮ ಹರಕೆಯು ಹರಿಸಲಿ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲಿಬೇಕು ಸ್ವರ್ಗವೇ ನಮ್ಮಿ ಸಂಸಾರ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ ಕನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಪ್ರೇಮವಿದೆ ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು ಕೋಟಿ ಜನ್ಮ ಬಂದರು ಕೋಟಿಗೊಬ್ಬನು ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ
ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಶ್ರೀಮಂತವಮ್ಮ, ಈ ಪುತ್ಥಳಿ ಬೊಂಬೆಯ ತಾಯಿಯಾಗುವಳು ಹಾರೈಸಿರಮ್ಮ. ಈ ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಶ್ರೀಮಂತವಮ್ಮ, ಈ ಪುತ್ಥಳಿ ಬೊಂಬೆಯ ತಾಯಿಯಾಗುವಳು ಹಾರೈಸಿರಮ್ಮ. ಅಕ್ಕರೆ ಈ ಮನೆ ಮಗಳು ಚಿರಕಾಲ ಇರಬೇಕು, ಈ ಕಣ್ಣ ರೆಪ್ಪೆಯ ಒಳಗೆ ಬೆಳಕಾಗಿ ನಗಬೇಕು. ನಮ್ಮಗಳಿಗೆ ಮಗುವಾಗಿ ಆ ಮಗುವಿಗೂ ಮಗುವಾಗಿ, ನಮ್ಮಗಳಿಗೆ ಮಗುವಾಗಿ ಆ ಮಗುವಿಗೂ ಮಗುವಾಗಿ, ಈ ತಂದೆಗೆ ತಾತನ ಪದವಿಯ ನೀಡಲಿಯೋ. ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಶ್ರೀಮಂತವಮ್ಮ, ಈ ಪುತ್ಥಳಿ ಬೊಂಬೆಯ ತಾಯಿಯಾಗುವಳು ಹಾರೈಸಿರಮ್ಮ. ಆ ಕೈ ಬಳೆ ಹಸಿರಂತೆ ನೀ ಕಿಲಕಿಲ ನಗುತ್ತಿರುವೆ, ನಮ್ಮ ಕರುಳಿನ ಕೋರಿಕೆಯ ನಿನ್ನ ಒಡಲಲ್ಲಿ ಹೊತ್ತಿರುವೆ. ನೀ ನಡೆಯುವ ದಾರಿಯಲ್ಲಿ ಸಿರಿಗೂಗಳ ಹಾಸಿರುವೆ, ತಾಯ್ತನದ ಹಿರಿಮೆಗೆ ಉಸಿರಿದು ಕಾದಿರುವೆ. ತಕ ತಕ ನಡೆಯುವ ಮೊಮ್ಮಗನ ಪಕ್ಕ ತೈತಕ ಆಡುವೆನಾ, ಕೂಸುಮರಿಯಾಡುತ್ತ ಪಾಚುಮರಿ ಮಾಡುತ್ತ ಸ್ವರ್ಗಾನೆ ಇಳಿಸುವೆನಾ. ಸಿರಿ ಚಂದವಳ್ಳಿ ಸಿರಿ ಲಕ್ಷ್ಮೀ ದೇವಿಗೆ ಶ್ರೀಮಂತವಮ್ಮ, ಈ ಪುತ್ಥಳಿ ಬೊಂಬೆಯ ತಾಯಿಯಾಗುವಳು ಹಾರೈಸಿರಮ್ಮ. ಭವಿಷ್ಯ ಬರೆದಿಡುವೆ ಮಗನನೆ ತಾತನಿಗೆ ಊರ್ಗೋಲು ಮಾಡಿ.
ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲ್ಲಿ ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಅಣ್ಣಯ್ಯನ ಗುಣದಂತೆ ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಯ್ತಿ ಹಿರಿಯರನ್ನು ನಾಯಕರು ಆಗಿರುವಂತಹ ಸಪ್ತಸ್ವರಗಳ ಸಮಿತಿಯವರು ನಮ್ಮ ಮಂಗಳೇಶ್ವರ ನಾಯಕರು ಶಾಗೋಟಿ ಪ್ರಜಾತರಿಗೂ ಕೂಡ ಅಭಿವಂದಿಸಿ ತಬಲಾ ವಾದಕರು ತಬಲಾ ಚತುರರಾಗಿರುವಂತಹ ರಂಗ ತಬಲಾ ಬ್ರಹ್ಮ ಸಿದ್ದಯ್ಯ ಪುರಾಣಿಕ ಬಸವಶ್ರೀ ಪ್ರಶಸ್ತಿ ಕೃತಜ್ಞರಾಗಿರುವಂತಹ ಶರಣ್ ಕುಮಾರ್ ಬಂಡಿಯವರಿಗೂ ಕೂಡ ಅಭಿವಂದಿಸಿ ತನ್ನೇಗುಡ್ಡ ಗ್ರಾಮದ ಸಮಸ್ತ ದೈವ ಬಳಗಕ್ಕೆ ಜೋರಾಗಿ ಚಪ್ಪಾಳೆಯ ಸ್ವಾಗತವನ್ನು ಅವರಿಗೆ ಸಮರ್ಪಣೆ ಮಾಡಿ ಯಾವತ್ತು ಯಲವಂಚಿ ಗ್ರಾಮದ ದನಗುಡ್ಡ ಗ್ರಾಮದ ಸಮಸ್ತ ತಾಯಿ ತಂದೆಗಳೇ ಮುಮುಕ್ಷುಗಳೇ ಸಾಧನಾ ಜೀವಿಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಮಾತ್ಮನ ಚಿಕ್ಕಳಿಗೆ ಶರಣು ಶರಣಾರ್ಥಿ. ಆರೋಪದೊಳಗೆ ಯಾರು ಮಾತಾಡಬೇಡಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ, ಆಮೇಲೆ ನಿಮ್ಗೆ ಕಾರ್ಯಕ್ರಮ ಮಾಡಕ್ ಬಿಟ್ಬಿಡ್ತೀನಿ. ಗುರುವಿನ ಒಂದು ಸಾನ್ನಿಧ್ಯ ನನಗ, ಗುರುವಿನ ಒಂದು ಸಮ್ಮುಖ ನನಗೆ ಶರಣ ಒಂದು ಮಾತು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವನಾದಯ್ಯ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲಾ ಪುರಾತನರು ಕೂಡಿ ಭಕ್ತಿ ಭಿಕ್ಷೆ ನೀಡಿದೊಡೆಯ ನಡನ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಅದ್ಭುತವಾಗಿರುವಂತ ಒಂದು ಕಾರ್ಯವನ್ನ, ಒಂದು ವಚನವನ್ನ ಬರ್ಕೊಂಡು ಬರ್ತಾರೆ. ದಯವಿಟ್ಟು ಬಲಭಾಗದಲ್ಲಿ ಅಲ್ಲೇ ಜಾಗ ಮಾಡ್ಕೊಂಡು ಕೂತ್ಬಿಡ್ರಿ. ಎಡಭಾಗದಲ್ಲಿದ್ದವ್ರು ನೀವು ಕೂತ್ಕೊಡ್ರಿ, ಅಲ್ಲಿ ಬಲಭಾಗದಲ್ಲಿದ್ದವ್ರು ಅವ್ರಿಗೆ ಕೊಡ್ರಿ. ಅಲ್ಲ ತಮ್ಮ ಅದೇ ಕುಂತ್ಕೊಂಡ್ರೆ ಕುಂದಿರ್ತ ಅದೇ ಕುಂದ್ರಿ, ಒಟ್ಟೆ ನಿಂದ್ರಬೇಡ್ರಿ, ಇಲ್ಲಿ ಕುಂದ್ಬಿಟ್ಟು ಜಾಗ ಮಾಡ್ಕೊಂಡು ಅವ್ರು ಕುಂದ್ರ ಅಂತ ಹೇಳಕತ್ತಾರ, ನೀವು ಒಳ್ಳೆ ನಿಂದ್ರಬೇಡ್ರಿ, ಅಲ್ಲಿ ಕುಂದ್ಬಿಟ್ಟು ಅಲ್ಲೇ ಕಾಲ ಕುಂದ್ರಿ. ಆ ಕಡೆ ಕಡೆ ಮಕ್ಕಳು ನಿಂತ್ಕೊಂಡ್ರೆ ಹೆಂಗಾಗತ್ತೆ ಅಂದ್ರೆ ಪರಿಸ್ಥಿತಿ ಆ ವರ್ಷ ಬಂದಿರ್ತಾರಲ್ಲ ಹಂಗಾಯ್ತಂದ್ರೆ ಯಾಕಂದ್ರೆ ಟಬ್ಗೆ ಹಾಕೊಂಡಿ ಅಲ್ಲ ಕುಂದ್ರ ಅಂತ ಹೇಳಕತ್ತಾರೆ, ಕುಂದ್ರ ತಳ ಕೂಡ ಅಲ್ಲಿ ಮುಂದೆ ಜಾಗ ನೋಡ್ರಿ. ಮತ್ ಮಕ್ಕಳಿದ್ರೆ ಕಾಣ್ತಾರ ಮುಂದೆ ಬಾಯಿಲ್ಲ ಕೂತಾರಲ್ಲ ಓರ್ ತಾಯಂದ್ರೆ ಆ ಕಡೆ ಜಾಗ ಅದ, ಇಲ್ಲಿ ಹೋಗಿರ್ದ ಬಲಮಕ್ಕೆ ಎಡಕ್ ಜಾಗ ಐತ್ ನೋಡ್ ನಮ್ಮ ಯಜಮಾನ್ರೆಲ್ಲ ಕೂತಾರ. ಭಕ್ತಿ ಇಲ್ಲದ ಬಡವನಯ್ಯ ಬಸವಣ್ಣವರು ಏನು ಹೇಳ್ತಾರೆ ಲಕ್ಷ ಕೊಡ್ರಿ. ಭಕ್ತಿ ಇಲ್ಲದ ಬಡವ ಅಂತ ಹೇಳ್ತಾನೆ. ಭಕ್ತಿ ಹೇಗಿರ್ಬೇಕು ಅಂದ್ರೆ, ಭಕ್ತಿ ಜಗತ್ತಿನೊಳಗ ರೊಕ್ಕ ಕೊಟ್ರೆ ಭಕ್ತಿ ಸಿಗಲ್ಲ, ದುಡ್ಡು ಕೊಟ್ರೆ ಭಕ್ತಿ ಸಿಗಲ್ಲ, ಶ್ರೀಮಂತನಾದ್ರೆ ಭಕ್ತಿ ಬರಂಗಿಲ್ಲ. ಬಸವಣ್ಣ ಹೇಳ್ತಾನೆ, ಯಪ್ಪ ಬಡವ ಜಗತ್ತಿನೊಳಗ ಯಾರು ಅಂತಂದ್ರೆ ಜಗತ್ತಿನ
ದೊಡ್ಡ ಬಿಲ್ಡಿಂಗ್ 3 ಅಂತಸ್ತು 4 ಅಂತಸ್ತು ಬಿಲ್ಡಿಂಗ್ ಹಾಕಿರೋದು ಅವನು ದೊಡ್ಡವನಲ್ಲ. ಏನು ಸಂಪತ್ತು ಉಳ್ಳವ ದೊಡ್ಡವನಲ್ಲ. ಊರಿಗೆ ಸರ್ಕಾರದನಂದ್ರೆ ಅವ ದೊಡ್ಡವಲ್ಲ. ಜಗತ್ತಿನೊಳಗೆ ಯಾರು ದೊಡ್ಡವರು ಅಂದ್ರೆ ಬಸವಣ್ಣನವರೇ ಹೇಳುತ್ತಾರೆ, ಯಾರು ಭಕ್ತಿ ಇಲ್ಲ ಅವ ಬಡವನಾನೆ, ಅವನು ದೊಡ್ಡವನು ಅಂತಕ್ಕಂಥ ಮಾತು ಹೇಳ್ತಾರೆ ಶರಣರ ಮಹಾತ್ಮರು. ಅದ್ಭುತವಾಗಿರುವಂತ ಮಾತು ಬರುತ್ತದೆ 12ನೇ ಶತಮಾನದಲ್ಲಿರುವಂತ ಬಸವಣ್ಣ ಏನು ಹೇಳ್ತಾನೆ, ಜಗತ್ತಿನೊಳಗೆ ಬಡವರು ಯಾರಿಗೆ ಭಕ್ತಿ ಅಂತಕ್ಕಂಥದ್ದಿಲ್ಲವೋ ಅವನು ನಿಜವಾಗಿರ್ತಕ್ಕಂಥ ಬಡವ. ಭಕ್ತಿ ಇತ್ತಂದ್ರೆ ಅವನು ದೊಡ್ಡವನೇ, ಅವನು ಶ್ರೀಮಂತನೇ. ಯಾಕೆ ಭಕ್ತಿಯೊಳಗಂತ ತಾಕತ್ತದೆ. ಯಾಕೆ ಲಕ್ಷ ಕೊಡ್ರಿ ಹೇಳ್ತಿರೋ ಅದ್ಭುತವಾಗಿರುವಂತ ಮಾತು. ಯಾವ 12ನೇ ಶತಮಾನದಲ್ಲಿರುವಂತ ಬಸವಣ್ಣನವರಾಗಿರ್ಬೋದು, ಹೋಳಿಗೆ ಮಹಾರಾಯನವರಾಗಿರ್ಬೋದು, ದೋಹರ ಕಕ್ಕಯ್ಯನವರಾಗಿರ್ಬೋದು, ವೀರಗಂಟಿ ಮಡಿಗಳಾಗಿರ್ಬೋದು, ಗೊಲ್ಲಾಳೇಶ್ವರ ಆಗಿರ್ಬೋದು, ಅವನು ನಾನು ಮಾಡಬೇಕಂತ ಬಂದ್ರೆ ದಾಸೋಹ ಮುಗುತ್ತದೆ. ಒಂದು ಅಗಳು ಪ್ರಸಾದನು ಕೂಡ ಆತನ ನಿತ್ಯದಲ್ಲಿ ದಾಸೋಹ ಕಾಯಕ, ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕಿದ್ದ. ಆತನ ಮನೆಯೊಳಗೂ ಒಂದು ಅಗಳು ಪ್ರಸಾದ ಉಣಬೇಕಂತ ಬಂದೆ ಭಗವಂತ, ನನಗದು ಸಿಗಲಿಲ್ಲ ಅಂತ ವಿಚಾರ ಮಾಡುತ್ತಿರುವಾಗ ಒಂದು ಇರುವಿ ಒಂದು ಅಗಳ ಅನ್ನವನ್ನ ದುಡ್ಕೊಂತ 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 ಬರ್ತಿತ್ತಂತೆ. ಏನ ಒಂದು ಇರುವಿ, ಓಹೋ ಏ ಭಗವಂತ, ಏ ಪರಮಾತ್ಮ, ಏ ಶಂಭು, ನನಗ ಪ್ರಸಾದ ಸಿಕ್ಕಿಲ್ಲ ಅಂತ ಚಿಂತೆ ಮಾಡ್ತಿದ್ದೆ. ಅಲ್ಲೋಡ ನಮ್ಮಪ್ಪ ಭಗವಂತ ಶಿವ ಪ್ರಸಾದ ಕಳ್ಸಾಕತ್ಯಾನಂತೆ ಇರಿಮಿ ದೂಕುವಂತ ಒಂದು ಅಗಳ ಪ್ರಸಾದವನ್ನ ಒಂದು ಎಲಿ ತಗೊಂಡ, ಸಣ್ಣದೊಂದು ಎಲಿ ತಗೊಂಡು ಅದರೊಳಗೆ ಒಂದು ಅಗಳ ಪ್ರಸಾದ ತಗೊಂಡು, ಆಹಾ ದೋಹರ ಕಕ್ಕಯ್ಯನ ಮಿಕ್ಕ ಪ್ರಸಾದ ಇದು. ಏನು ದೋಹರ ಕಕ್ಕಯ್ಯನ ಮಿಕ್ಕ ಪ್ರಸಾದ ಇದು ಅಂತ ಮನೆಗೆ ತಗೊಂಡು ಬಂದು ಏನು ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ಲಿಂಗ ಪೂಜೆಯನ್ನು ಮಾಡಿ ಶಿವನ ಸ್ಮರಣೆಯನ್ನು ಮಾಡಿ ಈ ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಅಂತ ಬಸವಣ್ಣ ಏನು ಮಾಡಿದ, ಜಗಲಿ ಮ್ಯಾಗಿಟ್ಟ ಪ್ರಸಾದನ, ಜಗಲಿ ಮ್ಯಾಗಿಟ್ಟ ಆ ಪ್ರಸಾದ ಜಗಲಿ ಮ್ಯಾಲಿಟ್ಟಾಗ ಸ್ನಾನಕ ಬಸವಣ್ಣವರು ಹೋಗ್ಯಾರೆ. ಆದ್ರೆ ಬಸವಣ್ಣನ ಅಕ್ಕನಾಗಿರ್ತಕ್ಕಂಥ ನಾಗಲಾಂಬಿಕೆ ಶಿವಪೂಜೆಯನ್ನ ಮಾಡುತ್ತಿರ್ತಾಳೆ. ಜಗಲಿ ಮುಂದೆ ಕೂತುಕೊಂಡು ಪೂಜೆ ಮುಗಿದ ಮೇಲೆ ಈ ಪ್ರಸಾದ ಕಣ್ಣಿಗೆ ಬೀಳುತ್ತದೆ. ಒಂದು ಅಗಳು ಪ್ರಸಾದ, ಒಂದು ಅಗಳು ಪ್ರಸಾದವನ್ನ ಯಾರು ಅಕ್ಕನಾಗಿರುವಂತ ಬಸವಣ್ಣನ ಅಕ್ಕನಾಗಿರುವಂತ ನಾಗಲಾಂಬಿಕೆ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾಳೆ. ಪ್ರಸಾದ ಸ್ವೀಕಾರ ಮಾಡ್ಯಾಳೆ, ತನ್ನ ಸತ್ಯ ಶುದ್ಧ ಕಾಯಕವನ್ನು ಮಾಡಕತ್ತಾಳೆ. ಬಸವಣ್ಣವರು ಲಿಂಗ ಪೂಜೆ ಮಾಡ್ಕೊತಾರ, ಬಂದು ಪ್ರಸಾದ ತೆಗೆದುಕೊಳ್ಬೇಕು. ಆತನ ಪ್ರಸಾದ ನನಗೆ ಸಿಕ್ಕದೆ, ನೋಡ್ತಾರೆ ಪ್ರಸಾದ ಇಲ್ಲ. ಆ ಪ್ರಸಾದವನ್ನ ಯಾರು ತಗೊಂಡಾರೆ, ಅಕ್ಕನಾಗಿರುವಂತ ನಾಗಲಾಂಬಿಕೆ ತಗೊಂಡಾಳೆ. ಅಲ್ಲಿ ಏನಾಗಿದೆ, ಅಕ್ಕ ನಾಗಲಾಂಬಿಕೆ ಒಂದು ಅಗಳ ಪ್ರಸಾದವನ್ನ ಸ್ವೀಕಾರ ಮಾಡಿದ್ದಕ್ಕೆ ಆ ಒಂದು ಪ್ರಸಾದ ರೂಪ ಆ ತಾಯಿಯ ಗರ್ಭದೊಳಗ ಮಗುವಾಗಿ ಗರ್ಭಧರಿಸ್ಯಾಳ ಅಕ್ಕ ನಾಗಲಾಂಬಿಕೆ. ಬರೇ ಒಂದು ಅಗಳ ಪ್ರಸಾದ ಗರ್ಭವನ್ನು ಧರಿಸ್ಯಾಳೆ. ಅಕ್ಕ ನಾಗಲಾಂಬಿಕೆಯ ಗಂಡ ಲಿಂಗೈಕ್ಯನಾಗ್ಯಾನೆ, ಗರ್ಭ ಧರಿಸ್ಯಾಳ. ಕಲ್ಯಾಣಗಳು ಎಲ್ಲರೂ ಮಾತಾಡ್ತಾರೆ, ಬಸವಣ್ಣನ ಅಕ್ಕ ಗಂಡ ನಿಲ್ಲದೆ ಗರ್ಭವನ್ನು ಧರಿಸ್ಯಾಳೆ, ಗಂಡ ನಿಲ್ಲದೆ ಗರ್ಭವನ್ನು ಧರಿಸ್ಯಾಳೆ. ಬಿಚ್ಚಳ ಮಹಾರಾಜ ಎಲ್ಲ ಸಮಸ್ತೆ ದೈವ ಕೂಡ್ತಾರೆ, ಶರಣರು ಕೂಡ್ತಾರೆ ಕಲ್ಯಾಣದೊಳಗೆ. ಬಿಚ್ಚಳ ಮಹಾರಾಜ ಕೇಳ್ತಾನೆ ಬಸವಣ್ಣವರಿಗೆ, ಏ ಬಸವಣ್ಣ, ನಿನ್ನ ಅಕ್ಕನಾಗಿರುವಂತ ನಾಗಲಾಂಬಿಕೆ ಗರ್ಭವನ್ನು ಧರಿಸ್ಯಾಳೆ. ನಿನ್ನ ಮಾವ ನೋಡಿದರೆ ಶಿವದೇವ ಇಲ್ಲ, ಆದರೆ ನಿನ್ನ ಅಕ್ಕನ ಗರ್ಭಕ್ಕ ಕಾರಣರಾರು, ಏನು ಜಾಲತನ ಮಾಡಿದಳು, ಈ ಗರ್ಭಕ್ಕ ಕಾರಣರಾರು. ಏ ಬಿಚ್ಚಳ ಮಹಾರಾಜ, ಜಾಲತನ ಮಾಡಿದವಳಲ್ಲ ನನ್ನ ಅಕ್ಕ, ಭಕ್ತಿ ಮಾಡ್ಯಾಳೆ. ಅವಾಗ ಅಕ್ಕನ ನಾಗಲಾಂಬಿಕೆ ಹೇಳುತ್ತಾಳೆ, ಅಕ್ಕ ತಮ್ಮ
ಕಕ್ಕಯ್ಯನ ಒಂದು ಅಗಳು ಪ್ರಸಾದದಿಂದ ನನ್ನ ಗರ್ಭದೊಳಗ ಮಗು ಹುಟ್ಟಾಕತ್ತೈತಿಪ್ಪ. ಯಾರು ಜಾರತನ ಮಾಡಿದವಳಲ್ಲ, ಇನ್ನೊಬ್ಬರ ಕಣ್ಣೆತ್ತಿ ನೋಡಿದವಳಲ್ಲ, ಜಗತ್ತಿನೊಳಗ ಭಕ್ತಿಯಿಂದ ಭಗವಂತನನ್ನ ಕಂಡವಳು ನಾನು, ಶಿವನ ಪೂಜೆಯನ್ನು ಮಾಡತಕ್ಕಂಥವಳು ನಾನು. ಆದರೆ ನಾನು ಜಾರತನ ಮಾಡಿದವಳಲ್ಲ. ಎಲ್ಲರೂ ಸಭೆ ಕುಂತಿದ್ದು ಯಾರು ಕೇಳುತ್ತಾರೆ? ಅಗಳ ಪ್ರಸಾದ ತಿಂದ್ರೆ, ಪ್ರಸಾದ ಊಟ ಮಾಡಿದ್ರೆ ಮಕ್ಕಳು ಆಗುತ್ತವೆ. ಏನು ಹೇಳಕತ್ತೀಯೋ ಬಸವಣ್ಣ? ಇದು ಸತ್ಯ ಹೇಳು ನೀನು. ಏನಾಗಲಾಂಬಿಕೆ ನಿಜವಾದ ಸತ್ಯ ಶುದ್ಧ ಮಾತುಗಳ ನಾಡು ಕಲ್ಯಾಣದೊಳಗ ಎಲ್ಲ ಶರಣರಾರೆ, ಮಹಾತ್ಮರಾರೆ, ತಾಯಂದಿರದಾರೆ. ಸುಳ್ಳು ಹೇಳಬೇಡ ನೀ, ಸತ್ಯ ಹೇಳಕತ್ತೀನ್ರಿಪ್ಪ. ಅವಾಗ ನೋಡ್ರಿ, ಸತ್ಯವನ್ನ ತಿಳಿಸಾಕ, ತಾಯಿಯ ಪ್ರತಿರೋಧ ಧರ್ಮವನ್ನು ಉಳಿಸಾಕ, ಮುಂದಾಗುವುದನ್ನ ತಿಳಿಸಾಕ, ಕುಂದು ಕೊರತೆಯನ್ನ ನೀಗಿಸಾಕ, ಕಾಲಜ್ಞಾನವನ್ನ ಬಲ್ಲಾತ ಯಾರು? ತಾಯಿಯ ಗರ್ಭದಲ್ಲಿರುವಂತ ಹೊಟ್ಟೆಯಾಗಿದ್ದ ಮಗು ಮಾತಾಡ್ತದಂತೆ. ಯಾರು? ಒಂದು ಅಗಳ ಪ್ರಸಾದವನ್ನ ತಿಂದು ಗರ್ಭದೊಳಗಿರುವಂತ ಮಗು ಹೇಳ್ತದಂತ, ಎಲವೋ ಎಲವೋ ಬಿಚ್ಚಳ ಮಹಾರಾಜ, ಕೇಳುವಂತವನಾಗು. ಏನು ಗೊತ್ತೇ? ನನ್ನ ತಾಯಿ ಜಾರತನ ಮಾಡಿ ನನ್ನನ್ನ ಹಡೆದವಳಲ್ಲ. ಏನು? ಕಕ್ಕಯ್ಯನ ಒಂದು ಅಗಳ ಪ್ರಸಾದದಿಂದ ಈ ಭೂಮಿಗೆ ಬರಬೇಕಂತ ಭಗವಂತನ ಪ್ರೇರಣೆಯಾಗಿದೆ. ಒಂದು ಅಗಳ ಪ್ರಸಾದದಿಂದ ನನ್ನ ತಾಯಿಯ ಗರ್ಭದೊಳಗೆ ನಾನದೀನಿ, ತಾಯಿಯ ಗರ್ಭದೊಳಗೆ ನಾನದೀನಿ, ತಾಯಿಯ ಗರ್ಭದೊಳಗೆ ನಾನು ಬಂದೀನಿ ಎಂದಾಗ ಇಡೀ ಸಮಾಜವೇ ಕೈ ಮುಗಿಯುತ್ತದೆ. ತಾಯಿಯ ಗರ್ಭದೊಳಗೆ ಬಂದಿನಂದಾರ್ಥ ಜಗತ್ತಿನೊಳಗೆ ಧರ್ಮದ ದೀವಿಗೆಯನ್ನು ಹೊತ್ತಿದ ಯಾರು ಗೊತ್ತೇ? ಒಂದು ಅಗಳ ಪ್ರಸಾದದಿಂದ ಹುಟ್ಟಿದಾತ ಯಾರು ಗೊತ್ತೇ? ಉಳುವಿಯ ಚನ್ನಬಸವಣ್ಣನವರು, ಉಳುವಿಯ ಚನ್ನಬಸವಣ್ಣನವರು 12 ಶತಮಾನಗಳು. ಆದರೆ ಇವತ್ತೇ ಪರಮ ಪವಿತ್ರತೆಯಿಂದ ಕೂಡಿರುವಂತ ಆಲ ಮತದ ಒಡೆಯ, ಭಂಡಾರದ ಒಡೆಯನಾಗಿರುವಂತ ಬೀರ್ಲಿಂಗಪ್ಪಜ್ಜ ಹೆಂಡತಿಯಾಗಿರುವಂತ ಕನ್ನಿಕಾ ಪರಮೇಶ್ವರಿ ತಾಯಿಯವರ ಸೀಮಂತ ಕಾರ್ಯ ಎಲ್ಲ ಹರಗುರು ಚರಮೂರ್ತಿಗಳನ್ನ ಕರೆಸಿ, ಗುರುಗಳನ್ನ ಕರೆಸಿ, ಒಳ್ಳೆಯ ಸಡಗರ ಸಂಭ್ರಮದಿಂದ ಎಲ್ಲರೂ ಬೈಕು ಬುದ್ಧಿಯನ್ನು ತಗೊಂಡು ಬಂದಾರೆ. ಎಲ್ಲೇ ನಗರ ಪಟ್ಟಣದಿಂದ ಬಂಡಿಯನ್ನು ಹುಡುಕೊಂಡು ಅದು ಬೀರಪ್ಪಜ್ಜ ಬೀರ್ಲಿಂಗೇಶನ ಹೆಂಡತಿಯಾಗಿರುವಂತಹ ಕನ್ನಿಕಾದೇವಿಯರ ಸೀಮಂತ ಕಾರ್ಯ ಎಲ್ಲ ಸೊಬಗಿನಿಂದ ಟೋಪಿಸರಿಸಿ ಉಟ್ಟುಕೊಂಡು ವೈಭವ ಪೂರ್ಣವಾಗಿರುವಂತ ತಲೆ ಮೇಲೆ ಬುತ್ತಿ ಹೊತ್ತುಕೊಂಡು ಬಂದು ಬಿಟ್ರೆ, ಅದೋಡು ನನ್ನ ಮಗ ಬೀರಪ್ಪ ಕನ್ನಿಕಾ ದೇವಿಯವರ ಸೀಮಂತ ಕಾರ್ಯ ನೋಡಲಿ ಸೊಬಗು, ಎಂತ ಒಂದು ಭಕ್ತಿಯ ಸೊಬಗು, ಎಂತ ಒಂದು ಕೈಲಾಸದ ಮೆರುಗುವಂತ, ಏನು ಕೈಲಾಸದಲ್ಲಿರುವಂತ ಶಿವ ಪಾರ್ವತಿಯರು ಪುಷ್ಪದ ಮಳೆಯನ್ನು ಸುರಿಸಾಕತ್ತಾರಂತೆ, ಪುಷ್ಪದ ಮಳೆಯನ್ನು ಸುರಿಸಾಕತ್ತಿದ್ದಂತೆ. ಅವಾಗೆ ಬೈಕಿ ಬುತ್ತಿ ತಗೊಂಡು ಬರುತ್ತಾರೆ. ಒಂದು ಸಂಸ್ಕಾರ ಏನು ಗೊತ್ತೇ? ನಮ್ದು ಧರ್ಮದೊಳಗೆ ಏನು ಸಂಸ್ಕಾರಗಳು ಗೊತ್ತೇ? ತಾಯಿಯ ಗರ್ಭವತಿ ಆಗಿರುವಂತಹ ಸಂದರ್ಭದಲ್ಲಿ ಯಾವ ಧರ್ಮನೇ ಇರಲಿ, ಜಗತ್ತಿನೊಳಗ ಯಾವ ಜಾತಿನೇ ಇರಲಿ, ಜಗತ್ತಿನೊಳಗೆ ಜಾತಿ ಅಂತಕ್ಕಂಥವು ಯಾವುವು ಅಂತಂದ್ರೆ ಒಂದು ಹೆಣ್ಣು ಒಂದು ಗಂಡು. ಇದನ್ನು ಬಿಟ್ಟರೆ ಜಗತ್ತಿನೊಳಗೆ ಯಾವ ಜಾತಿನೇ ಇಲ್ಲ, ಧರ್ಮನೂ ಇಲ್ಲ. ಶರಣರಿಗೆ ಮಹಾತ್ಮರಿಗೆ ಜಾತಿಯನ್ನ ಮೀರಿದವರು, ಆಸೆಯನ್ನ ತೊರೆದವರು, ಧರ್ಮವನ್ನ ಉದ್ಧಾರ ಮಾಡಾಕ ಯಾರು ಬಂದಾರ ಅಂದ್ರೆ ಶರಣ ಮಹಾತ್ಮರು ಅಂತಕ್ಕಂಥದ್ದು ಬಂಧುಗಳೇ. ಆ ಮಹಾತ್ಮರಿಗೆ ಯಾವುದೇ ಇಲ್ಲ. ಅವಾಗ ಇಲ್ಲಿ ಏನಾಗಿದೆ? ಆ ಸೀಮಂತ ಕಾರ್ಯಕ್ಕೆ ಗುರುಗಳನ್ನ ಎಲ್ಲ ಮಹಾತ್ಮರನ್ನ ಕರೆಸಿ ಸೀಮಂತ ಕಾರ್ಯ ಮಾಡಬೇಕಾದ್ರೆ ಏನು ಪೂಜ್ಯರನ್ನ ಕೂರಿಸಿ ಪಾದೋದಕವನ್ನು ತೆಗೆದುಕೊಂಡು ಲಿಂಗಕ್ಕೆ ಲಿಂಗ ರಕ್ಷಣೆ ಮಾಡ್ತಾರೆ. ನಮ್ಮ ಧರ್ಮದ ಪ್ರಕಾರ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಆ ತಾಯಿಯ ಗರ್ಭದಲ್ಲಿರುವಂತಹ ಮಗುವಿಗೆ ಮೊದಲಿಗೆ 8ನೇ ತಿಂಗಳಿಗೆ ಲಿಂಗಧಾರಣ ಅಂತ ಮಾಡುತ್ತಾರೆ. ಗರ್ಭಕ್ಕೆ ಲಿಂಗವನ್ನ ಕಡುತ್ತಾರೆ. ಯಾಕೆ? ತಾಯಿಯ ಗರ್ಭದಲ್ಲಿ 4ನೇ ತಿಂಗಳಿಗೆ 5ನೇ ತಿಂಗಳಿಗೆ ಏನು ಮಾಡುತ್ತಾರೆ? ಬೈಕಿ
ಐತಿ ಅಂತ ಕಳಕುಂಸ ಅಂತ ಮಾಡ್ತಾರಲ್ಲ, ಅವಾಗ ತಾಯಿಗೆ ಹೊಟ್ಟೆ ಆಗಿದ್ದಾಗ ಸಂಸ್ಕಾರ ಚಲುವಾಗ್ತದೆ ನಮ್ಮ ಪ್ರತಿಯೊಂದು ಧರ್ಮದಲ್ಲಿ ಕೂಡ. ಅವಾಗಿದ್ದ ಚಲೋ ಆಗಿದ್ದು ಎಲ್ಲಿಗೆ 8ನೇ ತಿಂಗಳಿಗೆ ಗುರುಗಳನ್ನ ಕರೆಸಿ ಲಿಂಗ ಧಾರಣೆಯನ್ನ ಮಾಡಿಸಿಕೊಂಡು ಅವರ ಪದೋದಕವನ್ನು ತೆಗೆದುಕೊಂಡು ನಮಸ್ಕಾರ ಮಾಡುತ್ತಾಳೆ. ಅವಾಗ ಆ ಕಾರ್ಯ ಹೆಂಗ ನಡೀತಿತ್ತು ಅಂತಂದ್ರೆ, ಒಬ್ಬ ತಾಯಿ ಕೇಳುತ್ತಾಳೆ, ಯವ್ವ ಕನ್ನಿಕಾದೇವಿ, ಯವ್ವ ಪ್ರಶ್ನೆದ್ದು ತಾಯಿಯ ಗರ್ಭವತಿಯಾಗಿರುವಾಗ ಚೊಚ್ಚಲ ಬಸರಿದ್ದಾಗ ಏನು ಆ ತಾಯಿಯ ಬಯಕೆಯನ್ನು ಈಡೇರಿಸ್ಲಿಕ್ಕಂದ್ರೆ ಏನಾಕತ್ತಂತ, ಅವ ಏನ ಸೋರ್ತಾವಂತಲ್ರಿ, ಏನು ಕಿವಿ ಸೋರ್ತಾವಂತ, ಮೂಗು ಸೋರ್ತಾವಂತ, ಹೌದಿಲ್ಲವು. ಅದಕ್ಕೆ ಕನ್ನಿಕಾ ದೇವಿ ಅವ್ರನ್ನ ಕೇಳುತ್ತಾಳ, ಸುರಮ್ಮ ದೇವಿ ಕೇಳುತ್ತಾಳ, ಅಕ್ಕ ಮಾಯಮ್ಮ ಏನು ನಾಗಮ್ಮ ಏನು ಕೇಳುತ್ತಾಳ, ಯವ್ವಾ ಕನ್ನಿಕಾದೇವಿ ನಿನಗೇನು ಬಯಕೆ ಅದವ? ಬಯಕೆ ಅದ ಅಂದ ಕೂಡಲೇ ಆ ತಾಯಿ ಏನು ಹೇಳಿದ್ದು, ಜಂಗಮರ ಪಾದೋದಕವನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಬಯಕೆ, ಮಹಾತ್ಮನ ದರ್ಶನ ಮೇಲಿನ ಮೇಲೆ ಆಗುತ್ತಿರಬೇಕು ಅನ್ನುವಂತ ಬಯಕೆ, ಏನು ಡೊಳ್ಳಿನ ಪದಗಳನ್ನು ಕೇಳಬೇಕು, ಭಜನೆಯ ಪದಗಳನ್ನು ಕೇಳಬೇಕು, ಮಹಾತ್ಮರ ಪುರಾಣ ಪ್ರವಚನವನ್ನ ಕೇಳಬೇಕು ಅಂತಕ್ಕಂಥ ಬಯಕೆ ನನಗಾಗತ್ತದ. ಇಂಥ ಬಯಕೆ ನನಗಾಗತ್ತದ. ಈಗ ಕೇಳಬೇಕು ಏನು, ಅಲ್ಲ ಮತ್ ನಿನಗ ಏನಾರ ತಿನ್ನಂಗ ಆಗೈತೇನ ಅಂತ ಕೇಳಿಬಿಟ್ರೆ ಸಾಕು. ಅವ್ ಮೊದ್ಲಾಗ ಡಾಕ್ಟರ್ ಹೇಳಿ ಕಳ್ಸಿರ್ತಾನ, ಗರ್ಭವತಿ ಹೊಟ್ಟೆಗೆ 4 ತಿಂಗಳಾಗಿದ್ದ ದವಾಖಾನೆ ಚಲೋ ಮಾಡಿದಾರ ಹಡ್ಯಾತನೋ ಅವ್ರ ಶ್ರೀಮಂತ ಕಾರ್ಯ ಹೆಂಗಿರ್ತೈತಂದ್ರ ದಿನನಿತ್ಯ ಬಹಳ ಚಂದ ವೈಭವ. ಅವ್ರು ಹಿಂದಿನ ಕಾಲದ ನಮ್ಮ ತಾಯಂದ್ರ ಬಳಗದವರು ಯಾವ ದವಾಖಾನೆ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಏನು ಮಾಡ್ತಿದ್ರು, ಮುಂಜಾನಿದ್ದ ಸಂಜೆ ಮಟ್ಟಗ ಹೊಲದೊಳಗೆ ಕೆಲಸ ಮಾಡ್ತಿದ್ರು. ದೊಡ್ಡದು ಕೊಡಪಾನ ಎಂತಾವು ತಾಮ್ರ ಕೊಡ ಹೊತ್ತು ಬಂದ ಮನೆಯಾಗ 2 ಹೊಪ್ಪಿ 20 ಜನ ಉಣ್ಣುವಂತ ಅಡಿಗೆಯನ್ನ ಮಾಡಿ ಮುಂಜಾನೆ ರೊಟ್ಟಿ ಬಡ್ತಾ ಹೊಲಕ್ಕ ತಗೊಂಡು ಹೋಗಿ ಹೊಲ ಬಿತ್ತಿ ಹೊಲದಾಗ ಕೆಲಸ ಮಾಡಿ ಕಳೆ ತೆಗೆದ ಹಡವರು ಬಂದಿದ್ದಾರೆ ನಮ್ಮ ತಾಯಂದ್ರ ಬಳಗದವರು. ಹೌದಿಲ್ಲ? ಈಗ ಹೊಟ್ಟೆಲಿ ಆಗಿಬಿಟ್ರೆ ಸಾಕು, ಡಾಕ್ಟರ್ ಹೇಳ್ತಾರ ತಮ್ಮ ಮೆಟ್ಲು ಹತ್ತಬಾರದು, ಕೊಡ ಊರಬಾರದು. ತಾವು ತಾಮ್ರ ಕೊಡ ಲಗ್ನ ಕೊಟ್ಟಿರ್ತಾರ, ನಾವು ಸೀರಾ ಎಲ್ಲಿ ಬೀರ್ತಾವು, ರೂಮ್ ಮನೆ ಆಗ್ಯಾವು, ದೇವ್ರ ಮನೆ ಆಗಿಸತ್ತೆ ಇಲ್ಲ, ಅವು ಸೀದಾ ಹಂಗೆ ಹೋಗಿರ್ತಾವ. ಹೌದಿಲ್ಲ? ಪ್ಲಾಸ್ಟಿಕ್ ಕೂಡ ಎತ್ತಗಲ್ಲ. ಯಾಕ ಅಲ್ಲ, ನಾ ಕೊಡ ಊರಂದ್ರೆ ಹೋಗ್ತೀನಿ, ಮತ್ತೆ ಡಾಕ್ಟರ್ ಹೇಳ್ಯಾರ ಕೆಲಸ ಮಾಡಬೇಡ ಅಂತ ಹೇಳ್ಯಾರ. ಹೌದಿಲ್ಲ? ನಾ ಏನೋ ಮಾಡ್ಬೇಡ, ಅಲ್ಲೇ ಹೆಡಿಗೆಡಿಗೆ ತಿಂದು ಹಂಗ ಕುಂದ್ರು, ಎಲ್ಲೇ ಸೋಫಾ ಸೆಟ್ಟಿನ ಮೇಲೆ ಹಂಗ ಕುಂತ ಏನಾಗ್ಯಾವ ಪರಿಸ್ಥಿತಿ, ಏನಾಗ್ಯಾವ ಹೇಳ್ತೀನಿ ಕೇಳ್ರಿ. ಅವಾಗ ಯಾರು ಡಾಕ್ಟರ್ ಇಲ್ಲ, ಏನೂ ಇಲ್ಲ. ತಾಯಂದಿರ ಮೊದಲಾಗ ಸೂಲ್ಗಿತ್ತಾರಂತ ನಮ್ಮ ತಾಯಂದಿರು ಯಜಮಾನ ಮನುಷ್ಯರು ಇಲ್ಲೇ ಡೆಲಿವರಿ ಹಾಕಿದ್ವು. ಈಗ ಇವ್ರು ಏನು ಮಾಡುತ್ತಾರ, ಕೆಲಸ ಮಾಡಂಗಿಲ್ಲ, ಗರ್ಭವತಿ ಇರುವಾಗ ದೇವರ ಸ್ಮರಣೆ ಮಾಡಂಗಿಲ್ಲ, ಭಗವಂತನ ಹಾಡುಗಳನ್ನ ಕೇಳಂಗಿಲ್ಲ, ದೇವರ ಪಾದಕ್ಕೆ ನಮಸ್ಕಾರ ಮಾಡಂಗಿಲ್ಲ, ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಂಗಿಲ್ಲ. ತಿಂದ ರಿಮೋಟ್ ಹಿಡ್ಕೊಂಡು ಟಿವಿ ನೋಡ್ಕೊಂತ ಕುಂತು ಏನಾಗ್ತಾವ, ನೋವು ಚಲುವಾದಾಗ ಇವನ್ನ ಅರಮನೆ ಡೆಲಿವರಿ ಅಂತಾಗಲ್ಲ, ಹೊಟ್ಟೆ ಕೋಶನ ಹಡಿತಾವ. ಯಾಕೆ? ಸಂಸ್ಕಾರ ಮುಖ್ಯ. ತಾಯಿಯ ಗರ್ಭವತಿ ಇರುವಾಗ ನೀ ಹೆಂಗ ಇರ್ತಿ ಹಂಗ ಮಕ್ಕಳು ಹುಡುಕ್ತಾವ. ದೇವರ ಸ್ಮರಣೆ ಮಾಡ್ರಿ, ದೇವರ ಚಿಂತನೆಯನ್ನು ಮಾಡ್ರಿ, ಮಹಾತ್ಮರ ದರ್ಶನ ಮಾಡ್ರಿ. ಆ ಗುಣಗಳು ನಿಮ್ಮ ತಾಯಿಯ ಗರ್ಭದಲ್ಲಿರುವಂತ ಮಗುವಿಗೆ ಬೆಳೀತದ ಸಂಸ್ಕಾರ. ಆ ಸಂಸ್ಕಾರ ಇಲ್ಲಿ ಹೇಳಿದ್ರಂತೆ, ಏನಂತ, ಗಂಡ ಆಫೀಸಿಗೆ ಹೋಗಿದ್ದಂತ, ಹೆಂಡತಿ ಮನೆಯಾಗ ಕುಂತಿದ್ಲು, ಊಟ ಹೊಡೆದ ಸಂಪು ಕುಂತಿದ್ಲು. ಗಂಡ ಆಫೀಸ್ನಾಗಿದ್ದ ಬಂದ, ಗಂಡ ಬಂದಾನಂತ ತಿಳ್ಕೊಂಡು ಹೆಂಡತಿ ಕುರ್ಚಿ ಮೇಲೆ ಕುಂತಿದ್ಲು ನೋಡು. ಅವಾಗ ಅಂದ, ಅಲ್ಲ ಈಗ ಬಂದ ನನ್ನ ಗಂಡ ಸ್ವಲ್ಪ ಚಾ ಮಾಡ್ಕೊಂಡ್ ಬಂದ್ರಂತ ಮ್ಯಾಗ ಹೇಳಕತ್ತಿದ್ಲು. ಹೇಳ್ಬೇಡ,
ನಾ ಮಾಡ್ಕೊಂಡ್ ಬರ್ತೀನಿ ಚಾನ ಮಾಡ್ಕೊಂಡ್ ಬರ್ತೀನಿ. ಕುಂದ್ರು ನೀ ಹೇಳ್ಬೇಡಪ್ಪ, ಡಾಕ್ಟರ್ ಹೇಳ್ಯಾರ ಕೆಲಸ ಮಾಡಬೇಡ, ಮೆಟ್ಲು ಹತ್ತಬೇಡ. ಹೌದಿಲ್ಲ? ಅವ ಹೋದ ಮಾಡ್ಕೊಂಡ್ ಬರಕ ನಮ್ಮ ತಾಯಂದ್ರ ಬಳಗದವರು ಅಡಿಗೆ ಮನೆಯಾಗ ಬಹಳ ಚಂದೇವ. ಏನ ಡಬ್ಬಿಗೆ ಹೆಸರು ಬರ್ದಿರ್ತಿದ್ರು, ಚಾ ಪುಡಿ ಡಬ್ಬಿ, ಇದು ಸಕ್ಕರೆ ಡಬ್ಬಿ, ಇದು ಉಪ್ಪಿನ ಡಬ್ಬಿ ಅಂತ ಅದಕ್ಕೆ ಹೆಸರು ಬರ್ದಿದ್ರು. ಆ ಹೆಣ್ಮಗಳು ಬಹಳ ಸೆಣಕ್ಕಿದ್ಲು. ಸಕ್ಕರೆ ಡಬ್ಬಿ ಆಗ ಬಂದು ಸಕ್ಕರೆ ಡಬ್ಬಿ ಅಂತ ಬಂದ್ರೆ ಸಕ್ಕರೆ ತಿನ್ನಸಿದ್ದು ಬಂತಂತಂದು ಸಕ್ಕರೆ ಡಬ್ಬಿಯಾಗ ಉಪ್ಪು ಹಾಕಿದ್ಲು. ಚಾ ಪುಡಿ ಡಬ್ಬಿಗೆ ಏನ್ ಹಾಕಿದ್ಲು? ಚಾ ಪುಡಿ ಡಬ್ಬಿಗೆ ಏನ್ ಹಾಕಿದ್ಲು? ಖಾರ ಹಾಕಿದ್ಲು. ಇವ ಏನು ಮಾಡಿದ? ಚಾ ಮಾಡಕ್ ಬಂದ, ಹಾಲ ಹಾಕಿ ಏನ್ ಹಾಕ್ಬೇಕಾದ್ರಾಗ? ಚಾ ಮಾಡ್ಬೇಕಾದ್ರೆ ಏನ್ ಹಾಕ್ಬೇಕು? ಹಾಲು ಹಾಕಿಲ್ಲ. ಚಾ ಪುಡಿ ಡಬ್ಬಿ ತಗೊಂಡು ಚಾ ಪುಡಿ ಹಾಕಿದ, ಅದ್ರಾಗ ಏನಿತ್ತು? ಪುರ ನೀವು ಹೇಳಿದ್ರಿ ಹೌದಿಲ್ಲ? ಚಾ ಪುಡಿ ಡಬ್ಬಿ ತಗೊಂಡು ಚಾ ಪುಡಿ ಹಾಕಿದ, ಸಕ್ಕರೆ ಡಬ್ಬಿ ತಗೊಂಡ ಅದ್ರಾಗ ಏನಿತ್ತು? ಸಕ್ಕರೆ ಡಬ್ಬಿಯಾಗ ಏನಿತ್ತು? ಉಪ್ಪು. ಹೌದಿಲ್ಲ? ಉಪ್ಪು ಹಾಕಿದ, ಚಂದ ಕುದಿಸಿದ, ಕಥ ಕಥ ಕುದಿತದು, ಸೋಸ್ಕೊಂಡು ಬಂದ, ಏನ ಕಪ್ ಹಿಡ್ಕೊಂಡ ಎದರ ಬದರ ಕುಂತ್ಕೊಂಡ ಏನ್ ಮಾಡಿದ್ರು ಅವರು? ಎದರ ಬದರ ಕುಂತು ಸುಮ್ ಕುಡಿಬೇಕಿಲ್ಲ, ಸುಡುಗಾಡ ಸಂಸ್ಕಾರ ಏನವು ಅವಕ್ಕೇನಂತಾರಲ್ರಿ? ಎದರ ಬದರ ಕುಂತ್ರು ಕಪ್ಪಿಗೆ ಡಿಕ್ಕಿ ಹೊಡಿಸಿ ಏನ್ರಿ? ಏನಪ್ಪ? ಓ ರೂಢಿ ಇದ್ ನೋಡವ್ರಿಗೆ. ಹೇಳ್ತ ನಿಮಗ ತಗೊಂಡ ಕುಡಿದು ಕುಡಿಯಾಕ ಹತ್ರು ಆ ಮೂಗನಾಗಿದ್ದ ಹೊಡಿ, ಬಾಯಾಗಿದ್ದ ಹೊಡಿ ಬರಕತ್ತ. ಆ ಹೆಣ್ಮಗಳ ಹೊಟ್ಟೆಲಿ ಆಗಿದ್ದಲ್ಲ, ಪರಿಸ್ಥಿತಿ ಹಂಗಾಗಿರ್ಬಾರ್ದು. ಯಾಕೆ ಹೇಳಕತ್ತೀನಿ ಅಂದ್ರೆ ಸಂಸ್ಕಾರಗಳು ಹಿಂಗ ಹಾಳಾಗ್ತವೆ, ನಮ್ಮ ಧರ್ಮಗಳು ಹಿಂಗ ಹೊಂಟಾವೆ. ತಾಯಿಯ ಗರ್ಭವತಿ ಇರುವಾಗ ಹಿಂದಿನ ನಮ್ಮ ತಾಯಿಯಂದಿರು ಏನು ಇಟಿಗೆ ಭೀಮವ್ವ ಏನು ಬಯಕೆ ಅಂದ್ರ ನನಗ ಮಣ್ಣು ತಿನ್ನಂಗಾಗ್ಯದ. ಯಾಕೆ ಮಣ್ಣು ಕೇಳಿದ್ನು ನಮ್ಮವ್ವ ಇಟಿಗೆ ಭೀಮವ್ವ ಗರ್ಭವತಿ ಇರುವಾಗ? ನಮ್ಮ ಕನ್ನಡ ನಾಡಿನ ಗುಣ ಇಟಿಗೆ ಮತ್ತು ಕಪ್ಪದ ಮಣ್ಣಿನ ಒಂದು ತಾಕತ್ತ ಆ ಮಗುವಿನ ತಾಯಿ ಏನು ಮಾಡಿದ್ಲು? ಮಣ್ಣು ತಂದು ತರಿಸಿಲ್ಲ. ಹೌದಿಲ್ಲ? ಈಗಿನ ಅವರು ವಯನ ನೋಡ್ಬೇಕ ಬಾಬಾ ಹೌದಿಲ್ಲ? ಆದರೆ ಕನ್ನಿಕಾ ದೇವಿ ಅವರಾದರೂ ಕೂಡ ಏನ್ ಮಾಡಿದ್ರು? ಒಳ್ಳೆ ಸಂಸ್ಕಾರವನ್ನು ಪಡಾಕತ್ತಾರೆ. ಹೆಂಗೆ ನನಗೆ ಅದು ಬೇಕ ಆ ಬೈಕೆ ಪದವನ್ನ ಅದ್ಭುತವಾಗಿ ನಮ್ಮ ಗವಾಗಿಲವರು ಹಾಡುತ್ತಾರೆ. ನಂತರ ಮುಂದಿನ ಕಾರ್ಯಕ್ರಮಗಳು ಏನು ಬರ್ತದಂತಕ್ಕಂಥದ್ದನ್ನು ನಾವು ಕೂಡ ನೋಡೋಣ. ಸಮಯ ಪಾರ್ವತೀಶ್ವರ ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಚಿಮ್ಮಿದೆ, ಕಣ್ಣುಗಳ ಕಾಂತಿಯೋ ಕಪ್ಪಾಗಿದೆ, ಕಣ್ಣುಗಳ ಕಾಂತಿಯೋ ಕಪ್ಪಾಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಚಿಮ್ಮಿದೆ, ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಚಿಮ್ಮಿದೆ, ಕಣ್ಣುಗಳ ಸುತ್ತಲ ಕೆಂಪಾಗಿದೆ, ಕಣ್ಣುಗಳ ಸುತ್ತಲ ಕಪ್ಪಾಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಚಿಮ್ಮಿದೆ,
ಉಟ್ಟ ಸೀರೆ ಸಾಲದೆ ಕಟ್ಟಿ ಬೇಡವಾಗಿದೆ ಕಟ್ಟಿ ಕಟ್ಟಿ ಸೀರೆ ಗಂಟು ಸೀರೆಲಾಗಿದೆ ಕಟ್ಟಿ ಕಟ್ಟಿ ಸೀರೆ ಗಂಟು ಸೀರೆಲಾಗಿದೆ ಕಟ್ಟ ಬಹುಶ ಸಾಲದೆ ಕಣ್ಣು ಕಾಣಲಾಗಿದೆ ಕಟ್ಟ ಬಹುಶ ಸಾಲದೆ ಕಣ್ಣು ಕಾಣಲಾಗಿದೆ ಹೊಟ್ಟೆಯಲ್ಲಿ ಬಂಗಾರದ ಗಟ್ಟಿಯಾಗಿ ನಿಂತಿದೆ ಹೊಟ್ಟೆಯಲ್ಲಿ ಬಂಗಾರದ ಗಟ್ಟಿಯಾಗಿ ನಿಂತಿದೆ ಹೊಟ್ಟೆಯಲ್ಲಿ ಬಂಗಾರದ ಗಟ್ಟಿಯಾಗಿ ನಿಂತಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳಚಿದೆ ಬಾಯಿ ಸಪ್ಪಗಾಗಿದೆ ಬಾರಿ ಹಣ್ಣು ಬೇಕಿದೆ ಬಾಯಿ ಸಪ್ಪಗಾಗಿದೆ ಬಾರಿ ಹಣ್ಣು ಬೇಕಿದೆ ತಾಯಿಯಾಗಿ ನಲಿವಲು ನಮ್ಮುತ್ತಾ ಬರುತ್ತಿದೆ ತಾಯಿಯಾಗಿ ನಲಿವಲು ನಮ್ಮುತ್ತಾ ಬರುತ್ತಿದೆ ತವರ ಮನೆಯ ನೆನಚಿದೆ ಬರಲು ಹೇಳಿ ಕಳಿಸಿದೆ ತವರ ಮನೆಯ ನೆನಚಿದೆ ಬರಲು ಹೇಳಿ ಕಳಿಸಿದೆ ಶಿವನ ಕಣ್ಣು ಸುಖದಿ ತೆರೆಯಲೆಂದು ಶಿರವಾಗಿದೆ ಶಿವನ ಕಣ್ಣು ಸುಖದಿ ತೆರೆಯಲೆಂದು ಶಿರವಾಗಿದೆ ಶಿವನ ಕಣ್ಣು ಸುಖದಿ ತೆರೆಯಲೆಂದು ಶಿರವಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳಚಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳಚಿದೆ ಕಣ್ಣುಗಳ ಸುಂದರ ಕಪ್ಪಾಗಿದೆ ಕಣ್ಣುಗಳ ಸುಂದರ ಕಪ್ಪಾಗಿದೆ ಕಣ್ಣುಗಳ ಸುಂದರ ಕಪ್ಪಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳಚಿದೆ ಬಣ್ಣವು ಬದಲಾಗಿದೆ ಬಣ್ಣವು ಬದಲಾಗಿದೆ ಸಾವಯವ ಪರಮೇಶ್ವರರ ಮಹಾದೇವ ಬೀರಲಿಂಗೇಶ್ವರ ಮಹಾರಾಜ್ ಕಿ ಸಾಂಬಜೈ ನಮಃ. ಇವರಷ್ಟ ಸೌಂಡ್ ಕೇಳುತ್ತೆ ನಮ್ಮ ತಾಯಂದ್ರ ಬಳಗದವರು ಒಟ್ಟ ನಿಸರ್ಗೊಳ್ರಿ ಭಕ್ತಿ ಹೆಂಗಿರ್ಬೇಕಂದ್ರೆ ಅಪ್ಪನಿಗೆ ಅರ್ಪಣೆ ಆಗಿರ್ಬೇಕು. ಜೋರು ಜಯಕಾರ ಮಾಡಿ ಬೀರಲಿಂಗೇಶ್ವರ ಮಹಾರಾಜ್ ಕಿ ಸಾಂಬಜೈ ನಮಃ. ಹೌದಿಲ್ಲ? ಸ್ವಲ್ಪ ಲಕ್ಷ ಕೊಡ್ರಿ. 12ನೇ ಶತಮಾನದಲ್ಲಿ ಬಸವಣ್ಣವರಾಗಿರುವುದು ಮಡಿವಾಳ ಮಾಚೇದೇವರು ಇವರಿರುವಂತ ಸಂದರ್ಭದಲ್ಲಿ ಏನು ಧರ್ಮದ ಗುರುವಾಗಿರ್ತಕ್ಕಂಥ ಬೀರಲಿಂಗೇಶ್ವರ ಮಾಳಿಂಗರಾಯರು ಒಂದು 5 ನಿಮಿಷ ನಿಮ್ಮ ಕಾರ್ಯ ಕೊಟ್ಬಿಡ್ತೀನಿ. ಏನಾಗಿರ್ತದಂತಂದ್ರೆ 12ನೇ ಶತಮಾನದೊಳಗೆ ಬಸವಣ್ಣವರು ಮಡಿವಾಳ ಮಾಚೇದೇವರು ಎಲ್ಲರೂ ಇರುವಂತ ಸಂದರ್ಭದಲ್ಲಿ ಆ ಜಾಗದೊಳಗೆ ಬೀರಲಿಂಗೇಶ್ವರ ಕೂಡ ಇದ್ದ. ಆ ಬೀರಲಿಂಗೇಶ್ವರ ಇರುವಂತಹ ಸಂದರ್ಭದೊಳಗೆ ಕಲ್ಯಾಣದಲ್ಲಿರುವಂತಹ ಬಸವಣ್ಣವರಾಗಿರ್ಬೋದು, ಮೋಳಿಗೆ ಮಾರಯ್ಯನವರಾಗಿರ್ಬೋದು, ಡೋಹರ ಕಕ್ಕಯ್ಯನವರಾಗಿರ್ಬೋದು, ಇವರೆಲ್ಲರೂ ಕೂಡ್ಕೊಂಡು ಇರುವಂತಹ ಸಂದರ್ಭದೊಳಗೆ ಒಂದು ಬಸವಣ್ಣ ಸತ್ತಿರ್ತದೆ. ಲಕ್ಷ ಕೊಟ್ಟು ಕೇಳಿ. ಬೀರಲಿಂಗ ಪಂಚಗೂ 12ನೇ ಶತಮಾನದಲ್ಲಿರ್ತಕ್ಕಂಥ ಶರಣರಿಗೆ ಒಂದು ಅದ್ಭುತವಾಗಿರುವಂತಹ ಪವಾಡ ನಡೀತದೆ. ಲಕ್ಷ ಕೊಡಬೇಕಲ್ಲ. ಸತ್ತ ಬಸವನನ್ನ ಮೆರವಣಿಗೆ ಮಾಡ್ಕೊಂತ ಬರ್ತಿರ್ತಾರೆ ಕಲ್ಯಾಣದೊಳಗೆ, ರಾಜಬೀದಿಯೊಳಗೆ. ಒಂದು ಬಂಡಿಯೊಳಗ ಸತ್ತಿರುವಂತಹ ಬಸವನನ್ನ ಮೆರವಣಿಗೆ ಮಾಡ್ಕೊಂತ ಬರ್ತಿರ್ತಾರೆ. ಜಗತ್ತಿಗೆ ನೀಲಿ ಗೊತ್ತಾಗಬೇಕಂತ ತಿಳ್ಕೊಂಡು ಯಾವ ಬೀರಲಿಂಗೇಶ ಏನು ಪವಾಡ ಮಾಡುತ್ತಾರೆ, ಸತ್ತು ಕುರಿ ಹೊತ್ಕೊಂಡು ಈ ತೊಕ್ಕಾನೆ. ಎದರು ಯಾರು? ಬೀರಪ್ಪಜ್ಜ ಬೀರಲಿಂಗೇಶ ಸತ್ತಿರುವಂತ ಕುರಿಯನ್ನ ಹೊತ್ತುಕೊಂಡು ಹೆಗಲ ಮ್ಯಾಗ ಈ ತೊಕ್ಕಾನ. ಸತ್ತಿರುವಂತ ಬಸವನ ಮೆರವಣಿಗೆ ಮಾಡ್ಕೊಂತ ಅವರು ಬರ್ತಿರ್ತಾರೆ. ಮೆರವಣಿಗೆ ಜೋರು ನಡೆದಿರ್ತದೆ. ಮೆರವಣಿಗೆ ಒಳಗ ತಗೊಂಡು ಬಂದು ಕುರಿ ಏನ್ ಮಾಡ್ತಾರ ತಂದ ಮೆರವಣಿಗೆ ಮುಂದೆ ಹಿಂಗ್ ಒಗದ ಏನ ಕುರಿನ, ಸತ್ತಿರುವಂತ ಕುರಿನ. ಯಾವ ಜಾತಿಯವನೋ ನೀನು ಗೊತ್ತಿಲ್ಲ, ಏನು ಯಾವ ಧರ್ಮದವನು ನೀನು ಗೊತ್ತಿಲ್ಲ. ಹೆಗಲ ಮೇಲೆ ಕಂಬಳೆ ಹಾಕೊಂಡು ಹಣೆ ಮೇಲೆ ಭಂಡಾರ ಹಚ್ಕೊಂಡು ಸತ್ತು ಕುರಿ ತಂದ ಮೆರವಣಿಗೆ ಮಾಡುವಂತ ಶುಭ ಸೂಚನೆಯೊಳಗ ಒಗದಿಯಲ್ಲೋ ಯಾರು ನೀನು? ಅವಾಗ ಹೇಳುತ್ತಾನೆ, ನಾನು ಏನು ಹಾಲ ಮತದ ರೇವಣ ಸಿದ್ದೇಶ್ವರ ನನ್ನ ಗುರು. ಹಾಲ ಮತದೊಳಗ ರೇವಣ
ಸಿದ್ದೇಶ್ವರನೇ ನನ್ನ ಗುರು. ನನ್ನ ಹೆಸರು ಬೀರಲಿಂಗೇಶ. ಹಾಲಮತದೊಳಗೆ ಜನಿಸಿರ್ತಕ್ಕಂಥವನು ನನ್ನ ಗುರು ಏನು ರೇವಣ ಸಿದ್ದೇಶ್ವರನಾದ. ಇರಲಿ ಬಿಡು, ಆದರೆ ಸತ್ತ ಕುರಿ ತಂದು ಇಲ್ಲಿ ಒಗದಿಯಲ್ಲ, ಸಂಸ್ಕಾರದ ನಿನಗೆ. ಹೌದ್ರಿಪ್ಪ, ನನಗಂತೂ ಸಂಸ್ಕಾರ ಇಲ್ಲ. ನಾನು ಜ್ಞಾನದಿಂದ ಬಹಳ ಅಜ್ಞಾನಿ ಇದೀನಿ. ಆದರೆ ನೀವು ಜ್ಞಾನಿಗಳು, ಹೌದಿಲ್ಲ? ನೀವು ಮಹಾತ್ಮರು, ನೀವು ಶರಣರಾದಿರಿ, ಹೌದಿಲ್ಲ? ಎಷ್ಟು ಮಂದಿ ಕುಂತುಕೊಂಡು ಅಪ್ಪನ ಮೆರವಣಿಗೆ ಮಾಡಾಕತ್ತೀರಿ, ಸತ್ತ ಬಸವಣ್ಣನ ಮೆರವಣಿಗೆ ಮಾಡಾಕತ್ತೀರಿ. ನಂದು ಕುರಿ ಐತಿ, ಇದನ್ನು ಮೆರವಣಿಗೆ ಮಾಡ್ರಿ. ಇದು ಕೂಡ ಇದು ಸಂಬಂಧ ಐತೆ ಇಲ್ಲ? ಕುರಿ ಯಾವುದಲ್ಲದು, ಅದು ಕೂಡ ಒಂದು ಜೀವಿ ತಾನೆ, ಅದು ಕೂಡ ಸತ್ತಿರ್ತಕ್ಕಂಥದ್ದು, ಅದು ಒಂದು ಜೀವಿ ತಾನೆ. ಇದನ್ನು ಅದರಾಗಿ ಮೆರವಣಿಗೆ ಮಾಡಿದ್ರೆ ಅದು ಕುರಿ ಅಲ್ಲ. ಇದು ಜಗತ್ತಿಗೆ ಒಂದು ತುತ್ತು ಪ್ರಸಾದವನ್ನು ಕೊಟ್ಟಾಳೆ ಗೋಮಾತೆ. ಹಣದ ತಾಯಿ ಬೇರೆ ಅಲ್ಲ, ಸತ್ತಿರುವಂತ ಬಸವಣ್ಣ ಬೇರೆ ಅಲ್ಲ. ಆದರೆ ಹೌದಿಲ್ಲ, ನೀವು ಜ್ಞಾನಿಗಳಲ್ಲಪ್ಪ, ನಾನು ಅಜ್ಞಾನಿದ್ದೀನಿ, ನನಗೆ ಸಂಸ್ಕಾರ ಇಲ್ಲ, ನನಗೆ ಜ್ಞಾನ ಇಲ್ಲ. ನೀವು ಜ್ಞಾನಿಗಳಾದವರು ಸತ್ತಿರುವಂತ ಬಸವನನ್ನು ನೀವು ಬದುಕಿಸ್ಬೇಕು. ಜ್ಞಾನಿಗಳಾಗಿದ್ರೆ, ನೀವು ಶರಣರಾಗಿದ್ರೆ ನೀವು ಅದನ್ನ ಬದುಕಿಸಿ ತೋರಿಸ್ಬೇಕು. ಆ ಸತ್ತಿರುವಂತ ಆಕಳನ್ನ, ಆ ಗೋಮಾತೆಯನ್ನ, ಸತ್ತಿರುವಂತ ಕುರಿ, ಇದು ನೀವು ಬದುಕಿಸಿ ತೋರಿಸ್ತೀರಿ, ನಾ ಶರಣಾಗತನಾಗ್ತೀನಿ. ಇವರು ಎಲ್ಲರೂ ಕೂಡ್ಕೊಂಡು, ಎಲ್ಲರೂ ಶರಣರಿದ್ರು, ಮಹಾತ್ಮರಿದ್ರು, ಜ್ಯೋತಿಷಿಗಾರಿದ್ರು, ಪಂಡಿತರಿದ್ರು, ಎಲ್ಲರೂ ಚಲೋ ಮಾಡಿದ್ರಿ. ಅವರು ಮಂತ್ರ ಹೇಳಕತ್ರು, ಒಂದಿಷ್ಟು ಮಂದಿ ಪೂಜೆ ಮಾಡಕತ್ರು, ಒಂದಿಷ್ಟು ಮಾಯಾದ ಆಟ ನಡೀತು, ಕೆಲಸ ಆಗಲಿಲ್ಲ. ಸತ್ತ ಆಕಳನು ಬದುಕಲಿಲ್ಲ, ಗೋಮಾತೆ ಕುರಿನೂ ಬದುಕಲಿಲ್ಲ. ಎಲ್ಲರೂ ಗಪ್ ನಡೀತ್ರು. ಬಸವಣ್ಣವ್ರಿಗೆ ಗೊತ್ತಿತ್ತು ಇದು ಆಟ, ಶರಣರಿಗೆ ಗೊತ್ತಿತ್ತು. ಯಾಕೆ? ಒಬ್ಬ ಮಹಾತ್ಮನ ಚರಿತ್ರೆ ಉದ್ಧಾರ ಆಗ್ಬೇಕಾದ್ರೆ ಶರಣರು ಮಹಾತ್ಮರು ಏನು ಯಾರಿಗೆ ಎದುರಾಗಿಲ್ಲ, ಎಲ್ಲರೂ ನನ್ನವರು ಅಂತ ತಿಳ್ಕೊಂಡಿರ್ತಾನ. ಅವ ಬೀರಿಂಗ ಲೀಲೆ ಮಾಡಕವಲ್ಲಾನ, ಜಗತ್ತಿಗೆ ಕುರುವನ್ನ ತೋರಿಸಾಕ ಭಗವಂತ ಈ ರೂಪ ಕಳಿಸ್ಯಾನ ಅಂತ ತಿಳ್ಕೊಂಡು ಸುಳ್ಳಿರ್ತಿದ್ರು ಬಸವಣ್ಣವರು, ಮಡಿವಾಳ ಮಾಚರಿಯವರು, ಎಲ್ಲರೂ ಉಳಿದವರು ಮಾತಾಡ್ತಿದ್ರು. ಅವಾಗ ಬಸವಣ್ಣವರು ಅಂತಾರೆ, ಏ ವೀರೇಶ, ಸತ್ಯ ಅಂತಕ್ಕಂಥದ್ದು, ಜಾತಿ ಅಂತಕ್ಕಂಥದ್ದು ಜಗತ್ತಿನೊಳಗೆ ದೂರ ಹೋಗಬೇಕಾ? ಕರ್ಮ ಅಂತಕ್ಕಂಥದ್ದು ದೂರ ಆಗಬೇಕಾ? ಜಾತಿ ಅಂತಕ್ಕಂಥದ್ದು ದೂರ ಆಗಬೇಕಾ? ಕರ್ಮದ ಕಳಿ ಕಳಬೇಕಾ? ಜಾತಿಯ ಧರ್ಮ ದೂರ ಹೋಗಬೇಕಾ? ಧರ್ಮ ನೆಲೆಗಟ್ಟಾಗಬೇಕಾ? ತೋರಿಸು ನಿನ್ನ ಮಹಿಮೆಯನ್ನ ಜಗತ್ತಿಗೆ ತೋರಿಸು. ನೋಡ್ರಿ, ಹೇಳ್ತೀನಿ, ಭಂಡಾರ ಕೈಯಾಗ ಹಿಡ್ಕೊಂಡು, ಹಣಿಮ್ಯಾಲ ಭಂಡಾರ ಹಚ್ಚಿಕೊಂಡು, ಹಣಿಮ್ಯಾಲ ವಿಭೂತಿ ಧರಿಸಿಕೊಂಡು, ಏನು ಬೀರ್ಲಿಂಗಾಚ ಲಿಂಗ ಧರಿಸಿದ್ದ, ಕೈಯಾಗ ಲಿಂಗ ಹಿಡ್ಕೊಂಡು, ಏನು ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರನ ಸ್ಮರಣೆ ಮಾಡಿ, ಏನು ರೇವಣ ಸಿದ್ದೇಶ್ವರನ ಸ್ಮರಣೆ ಮಾಡ್ತಾನೆ. ಏನು ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಈ ಮಂತ್ರ ಹೇಳಿಕೊಂಡು, ಅದು ನೋಡ್ರಿ, ಸತ್ತಿರುವಂತ ಆಕಳದ ಮ್ಯಾಲ ಭಂಡಾರ ಹಚ್ಚಿ, ವಿಭೂತ ಹಚ್ಚಿ, ತನ್ನ ಹಸ್ತವನ್ನ ಆ ಸತ್ತಿರುವಂತ ಆಕಳದ ಮ್ಯಾಲಿಂದ ಕೈಯಾಡಿಸಿದ, ಹಸ್ತ ಮುಟ್ಟಿದ ಸತ್ತಿರುವಂತ ಆಕಳ ಎದ್ದು ನಿಲ್ಲುತ್ತದೆ, ಭಗವಂತ ಎದ್ದು ನಿಲ್ಲುತ್ತದೆ. ಕುರಿ ಮ್ಯಾಗ ತಂದು ಭಂಡಾರ ಹಾಕಿ ತನ್ನ ಹಸ್ತ ಮುಟ್ಟಿದ ಸತ್ತಿರುವಂತ ಕುರಿನು ಎದ್ದು ನಿಂತು, ಏನು ಎದ್ದು ನಿಲ್ಲುತ್ತದೆ? ಅವಾಗಂದ್ರು ಬೀರಲಿಂಗೇಶ್ವರ ಮಹಾರಾಜ್ಗೆ, ಬೀರಲಿಂಗೇಶ್ವರ ಮಹಾರಾಜ್ಗೆ. ಅವಾಗ ತಿಳಿಯುವುದೇ ಶಿವ ಶರಣರ ಮಹಿಮೆ ಈ ನರ ಕುರಿಗಳಿಗೆ. ಅದಕ್ಕೆ ಭಂಡಾರನು ಕೊಟ್ಟಾನೆ, ವಿಭೂತಿಯನ್ನ ಕೊಟ್ಟಾನೆ. ಶರಣರ ಮಹಾತ್ಮರು ಎದಕ್ಕೆ ಬಂದಾರನೆ? ಅಕ್ಷರಕ್ಕಾಗಿ ಬಂದವರಲ್ಲ, ವ್ಯಸನಕ್ಕಾಗಿ ಬಂದವರಲ್ಲ. ಲೋಕದ ನಡೆಯನ್ನ, ನುಡಿಯನ್ನ ತಿದ್ದಿ ಭಕ್ತಿ ಪಥವನ್ನ ತೋರಿಸಾಕ, ನಡೆಯನ್ನ ಕಲಿಸಾಕ ಬಂದವರು ಶರಣರ ಮಹಾತ್ಮರು ಅಂತಕ್ಕಂಥದ್ದು. ಆ ರೂಪದೊಳಗೆ ಇವತ್ತೂ ಕೂಡ ಅಂತ ಮಹಾತ್ಮರ ಸೀಮಂತ ಕಾರ್ಯ, ಆ ಕಾರ್ಯನೂ ಕೂಡ ಅದ್ಭುತವಾಗಿ ಶರಣರ ಒಂದು ಮಹಿಮೆಯೊಳಗ, ಲೀಲೆಯೊಳಗ ನೆರವೇರುತ್ತದೆ. ಆ ತಾಯಿಯಾಗಿರುವಂತ ಕನ್ನಿಕಾ ಪರಮೇಶ್ವರಿ, ಕನ್ನಿಕಾ ದೇವಿಯವರಿಗೆ ಯಾವ
ಹೆಣ್ಣಿನವರಾಗಿರ್ತಕ್ಕಂಥವರು ಬೀರಲಿಂಗೇಶ್ವರ ಬೀಗರು ಯಾವೂರು? ನಗರಿ ಪಟ್ಟಣ. ಅಲ್ಲಿ ಇಲ್ಲಿ ಯಾವ ಬೀರಲಿಂಗೇಶ್ವರ ಯಲಬುಣಚಿ ಗ್ರಾಮದ ಬೀರಲಿಂಗೇಶ್ವರನ ಬೀಗರು ಯಾರಪ್ಪ ಅಂತಂದ್ರೆ ದೊನ್ನೆಗುಡ್ಡ ಗ್ರಾಮದ ಸಮಸ್ತ ದೈವ ಬಳಗದವರು ಬಯಕೆ ಬುತ್ತಿಯನ್ನು ತಗೊಂಡು ಬಂದರೆ ಮೊದಲಾಗವರಿಗೆ ಚಪ್ಪಾಳೆ ಹಾಕಿ ಅವರಿಗೆ ಸ್ವಾಗತವನ್ನು ಮತ್ತೊಮ್ಮೆ ಕೋರುತ್ತಾ, ಮತ್ತೆ ನಮ್ಮ ತಾಯಂದಿರು ಬಳಗದವರು ಯಾವ ಊರಿನ ಮಂದಿ ಇಡೀ ಯಲಬುಣಚಿ ಗ್ರಾಮದ ತಾಯಂದಿರು ಬಳಗದ ಪ್ರತಿಯೊಬ್ಬರು ಬೈಕಿ ಬುತ್ತಿ ಮಾಡ್ಕೊಂಡು ಬಂದಿರಿ. ನಿಜವಾಗಿರ್ತಕ್ಕಂಥ ಏನ ಭಕ್ತಿ ಅದ ರೀ. 1ನೇ ವರ್ಷ ಪುರಾಣ ಪ್ರಾರಂಭ ಆಗಿದೆ. ಆದ್ರ ನಿಜವಾಗಿ ಬಯಕೆ ಬುತ್ತಿಯ ಮೆರವಣಿಗೆ ನೋಡ್ಬೇಕ. ಏನು ತಪಸ್ಸರಿಗೆ ಸಿರಿ ಉಟ್ಟುಕೊಂಡಾರ, ಹಣ ಮೇಲೆ ಕುಂಕುಮ ಧರಿಸಿಕೊಂಡಾರ, ಶಿವ 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 ಬೀರ್ಲಿಂಗಚ್ಚ ಅಂತ ನಾಮಕರಣ ಮಾಡಿಕೊಂಡು ಆತನ ಮಂತ್ರವನ್ನು ಹೇಳ್ತಾ ಬೈಕಿ ಬುತ್ತಿ ಹೊತ್ತುಕೊಂಡಾರಲ್ಲ. ನಿಜವಾಗಿ ಬೀರ್ಲಿಂಗೇಶಿ ಎಲ್ಲದಾನಂದ್ರೆ ಏನೋ ಭಕ್ತರ ಹೃದಯ ನಮ್ಮಪ್ಪ ಬೀರ್ಲಿಂಗೇಶ್ವರೇ. ಏನಾಯ್ತು ಗೊತ್ತಾ? ಓದಿಲ್ಲ ಆ ಭಾಗ್ಯ. ಅಂದು ಅಲ್ಲಿ ನಗರಿ ಪಟ್ಟಣ ಬಂಧನಗಿರಿಯೊಳಗೆ ಶ್ರೀಮಂತ ಕಾರ್ಯ ನಡೆದ್ರೆ ಇವತ್ತ ಯಲಬುಣಚಿ ಗ್ರಾಮದೊಳಗೆ ಆ ಭಕ್ತಿ ಸಾಗರವನ್ನು ನೋಡಾಕ, ಆ ಸಾಮ್ರಾಜ್ಯವನ್ನು ನೋಡಾಕ 2 ಕಣ್ಣುಗಳು ಸಾಕ್ತಿಲ್ಲ. ಆ ಒಂದು ಶಿವ ಎಲ್ಲಿದಾನಂತಂದ್ರೆ ಒಂದು ಮಾತು ಹೇಳ್ತಾರೆ, ಭಗವಂತ ಶರಣರು ಮಹಾತ್ಮರು ಎಲ್ಲಿರ್ತಾರೆ ಅಂದ್ರೆ ಎಲ್ಲಿ ಭಕ್ತಿ ಇರ್ತದೆ, ಎಲ್ಲಿ ದಾಸೋಹ ಇರ್ತದೆ, ಎಲ್ಲಿ ಪರಿಶುದ್ಧವಾದ ನಡೆ ಇರ್ತದೆ, ಅಲ್ಲಿ ಯಾರು ಇರ್ತಾರಂದ್ರೆ ಶರಣರು ಮಹಾತ್ಮರು ಸದಾ ಇರ್ತಾರೆ ಅಂತಕ್ಕಂಥದ್ದು ಶರಣರು ಮಹಾತ್ಮರು ನಮ್ಮಲ್ಲಿ ಅದಾರೆ. ಆರೋಪದೊಳಗೆ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ತಾಯಂದಿರು ಬಯಕೆ ಪದಗಳನ್ನ ಹಾಡ್ತಕ್ಕಂಥವ್ರು ಈ ಕಡೆ ಬರಬೇಕು, ಬಲಭಾಗದವರು ಈ ಕಡೆ ಬರಬೇಕು. ಪ್ರತಿಯೊಬ್ಬರು ನಮ್ಮ ತಾಯಂದಿರು ಬಳಗದವರು ಮುಂದಿನ ಕಾರ್ಯಕ್ರಮವನ್ನ ಇನ್ನೊಂದು ಮಾತು ಹೇಳಕತ್ತೀನಿ. ಇವತ್ತ ಶ್ರೀಮಂತ ಕಾರ್ಯದೊಳಗೆ ಆ ಭಗವಂತನ ಒಂದು ಆ ತಾಯಿಯ ಕಾರ್ಯದೊಳಗೆ ಎಷ್ಟೋ ವರ್ಷ ಆಗ್ಯದ, ನಮಗೂ ಕೂಡ ಮಕ್ಕಳಾಗಿಲ್ಲ ಅನ್ನೋರು ಈ ತರ ಒಂದು ಕಾರ್ಯದೊಳಗೆ ತಾವು ಉಡಿ ತುಂಬಿಸ್ಕೊಡ್ರಿ. ಎಷ್ಟೋ ಮಂದಿ ಇರ್ರಿ, ಅವ್ರಿಗೆ ಉಡಿ ತುಂಬಿಸ್ಕೊಡ್ರಿ. ಮುಂದಿನ ಕಾರ್ಯಕ್ರಮವನ್ನ ಆ ಬೀರ್ಲಿಂಗಜ್ಜನಿಗೆ ಮಾಲೆ ಹಾಕ್ರಿ. ಆ ಏನು ಯಾವ ಪರಮ ಪತಿರತೆಯಾಗಿರುವಂತಹ ಕನ್ನಿಕಾದೇವರಿಗೆ ದಂಡಿ ಹಾಕಿ ವಿಭೂತಿ ಕುಂಕುಮ ಉಡಿಯನ್ನು ತುಂಬಿ ಕಳಸವನ್ನ ಬೆಳಗುವಂತಹ ಕಾರ್ಯವನ್ನು ನಮ್ಮ ತಾಯಂದಿರು ಬೆಳಗುದವರು, ದೊನೆಗುಡ್ಡದವರು, ಯಲಬುಣಚಿ ಗ್ರಾಮದವರು ತಾವು ಕೂಡಿಕೊಂಡು ಅದ್ದೂರಿಯಾಗಿ ಶ್ರೀಮಂತ ಕಾರ್ಯವನ್ನು ತಾವು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊಲಾಗಿ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶೋಭ ತರಬೇಕು. ಆ ಮುಂದಿನ ಕಾರ್ಯಕ್ರಮವನ್ನ ಬರೀ ನಮ್ಮ ತಾಯಂದಿರ ಕಡೆ ಬಲವಾಗಿ ಬರೆಯುವರು. ನಮ್ಮ ದೊನೆಗುಡ್ಡದ ಗ್ರಾಮದವರು, ಯಲಬುಣಚಿ ಗ್ರಾಮದವರು ಅಲ್ಲಿ ಆ ಕಾರ್ಯವನ್ನ ತಾವು ಮಾಡಬೇಕು. ಬರೀ ಏನ್ ನಿಂತ್ಕೊಡ್ರಿ. ಅದಕ್ಕೆ ಸೀರೆಯನ್ನ ತಂದಿರ್ತಕ್ಕಂಥವ್ರು ಆ ತಾಯಿಗೆ ಅಮ್ಮನಿಗೆ ಸೀರೆ ಅಲ್ಲಿ ಅನುಕೂಲ ಆದ ಉಡಿಸ್ರಿ, ಹೆಗಲ್ ಉಡಿಸ್ರಿ, ಹಾಗೆ ಗಳಿಗೆ ಮಾಡಿ ಉಡಿಸ್ರಿವ. ಇಲ್ಲಿ ದೋತ್ರ ಅಲ್ಲೆಲ್ಲ ರೆಡಿ ಆಗಿದೆ. ಬಟ್ಟೆಯನ್ನ ಉಡಿಸಿ ಇವಾಗ ತಾಯಂದ್ರ ಇಬ್ರು ಏನ್ ನಿಂತ್ಕೊಳ್ರಿ. ದೊನೆಗುಡ್ದವ್ರೊಬ್ರು, ಯಲಬುಣಚಿಯರೊಬ್ರು ಆ ಮೂರ್ತಿ ಕೈಯಾಗ ಹಿಡ್ಕೊಂಡು ಅದ್ರ ಬುಡಕ್ಕೆ ಸಾಸಕ್ಕೆ ಹಾಕ್ರಿ. ಬರ್ತಿಲ್ಲ ಸಾಸಾಕಿ ಹಾಕಿ ಅದ್ಭುತ ನಮ್ಮ ಮನೀಕರಣ ಹೆಂಗ ಮಾಡ್ತೇವೆ. ಶಿವನ ಒಂದು ಕೈಲಾಸ ಎಲ್ಲಿ ನೋಡ್ಬೇಕಂದಂಗ ಆಗಬೇಕ. ಆ ಕಾರ್ಯವನ್ನ ತಾವು ಮಾಡಬೇಕು. ತಾಯಿಯನ್ನು ಬರೋದು ಒಬ್ಬೊಬ್ರು ಮೂರ್ತಿ ಕೈಯಾಗಿ ಹಿಡ್ಕೊಂಡು ಯಾರ ಬರ್ರಿ ಯಜಮಾನ್ರ ಒಂದಿಬ್ರು ಬರ್ರಿ ಅಣ್ಣ ಬರ್ರಿ. ಆ ಮೂರ್ತಿ ಕೈಯಾಗಿ ಹಿಡ್ಕೊರಿ. ಅವ್ರು ಸಾಸಕ್ಕೆ ಹಾಕ್ತಾರೆ. ಆಮ್ಯಾಕ ಮೂರ್ತಿ ಇಟ್ಟು ಅವ್ರು ಪೂಜೆ ಮಾಡಿ ಇಲ್ಲಿ ಹಾಡುವಂತ ನಮ್ಮ ತಾಯಿಯವರು ಬೆಳಗೋರು ಈಗ ಬರಕ್ ಬರ್ಲಿವ. ಇಲ್ಲ ಮೈಕ್ ಬರಂಗಿಲ್ಲ ಅಲ್ಲಿಗೆ. ಇಲ್ಲಿ ದಾರಿ ಇಟ್ಕೊಳ್ಳಿ. ನಮ್ಮ ಶರಣರು ಬರೆಯೋ
ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಗಿಲಿನಲ್ಲಿ ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಈ ಬಂಗಾರಿ ಮಗಿಲಿನಲ್ಲಿ ರತ್ನದಂತೆ ಬೆಳ್ಳಿ ಕೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಅಣ್ಣಯ್ಯನ ಗುಣದಂತೆ ಹೀಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನಿರ್ಮಾರಾಯ್ತಿ ಹಿರಿಯರನ್ನು ಗೌರವಿಸೋ ಅಮ್ಮಯ್ಯನ ನಡತೆಯಂತೆ ಅತ್ತೂರ ಮುತ್ತಾನಂದ ಕಿತ್ತು ಕೊಡೆ ನೀ ಗೌಡತಿ ನೀವು ಕೇಳಿದ್ದು ಕೊಡೋಕಿನ ತಿನ್ಸಿ ಅಂದಿನ ನೀವು ಬೈತಿದ್ದು ತರೋಕಿನ ಮಂಡಿಪೇಟೆನ ಅಯ್ಯ ಅಕ್ಕ ಯಾಕೆ ಹಿಂಗೆ ಜಗಳ ತರ್ತೀಯ ಅವ್ರು ಕೇಳಿದ್ನ ನೀ ಯಾಕೆ ತಪ್ಪು ಅಂತೀಯ ಜಾಣೆವು ಅರ್ಥ ಮಾಡಿಕೊಂಡು ಸುಮ್ಮನೆ ಬಾಯಿ ಮುಚ್ಚು ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಸಿಂಹಾದ್ರಿ ಕುಲದಲ್ಲಿ ಸಿಂಹದ ತೌರಲ್ಲಿ ಮರಿಸಿಂಹ ತರಿಗೌಡ ನಿಂತಾನೆ ಮರದಲ್ಲಿ ಕೇಳೋಕೆ ಹಕ್ಕೈತೆ ಕೇಳಿದ್ದಳೆ ಅವಳು ಕುಂತಾಗ ನಿಂತಾಗ ಹಾಕ್ತೀನಿ ನನ್ ಹುಡುಗ ನೋಡ್ಕೋಬೇಕು ಅವಳು ಕೇಳಿದ್ದ ಇಲ್ಲ ಅಂತ ನೋಡುತ್ತಿರ್ಬೇಕು ನನ್ನ ಹೆತ್ತ ತಾಯಿ ತಂದೆ ನೀನೆ ಅಂದು ತಂದೆ ಅದುವೆ ನನಗೆ ಸಾಕು ಮೊದಲೇ ನನ್ನ ಪ್ರೀತಿ ನಮ್ಮ ಕುಲದ ಕಣ್ಣು ನೀನೆ ಬಯಸಿ ಪಡೆದ ಭಾಗ್ಯವು ನೀನೆ ನಮ್ಮ ಬಾಳಿಗೆ ಆನಂದದ ಬಾಳಿಗೆ ಸಿಂಹಾದ್ರಿ ವಂಶದಲ್ಲಿ
ಭರ್ತನವ ಭೂಪ ಭರ್ತನವ ಭೂಪ ಬಂಗಾರಿ ಮಡಿಲಿನಲ್ಲಿ ಭರ್ತನವ ಭೂಪ ಭರ್ತನವ ಭೂಪ ಈ ಬಂಗಾರಿ ಮಡಿಲಿನಲ್ಲಿ ಸುವರ್ಣದಂತೆ ಬೆಳ್ಳಿ ಕೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಟಿ ಹಿರಿಯರನ್ನು ಗೌರವಿಸೋ ಅಮ್ಮಯ್ಯನ ನಡತೆಯಂತೆ ಅದ್ದೂರ ಮುತ್ತಾನಂದ ಗೆದ್ದು ಕೊಡೆ ನೀ ಗೌಡತಿ ನೀವು ಕೇಳಿದ್ದು ಕೊಡೋಕಿನ ತಿನ್ಸಿ ಅಂದಿನ ನೀವು ಬೈತಿದ್ದು ತಾರೋಕಿನ ಮಂದಿ ಪೇಟೆನ ಅಯ್ಯ ಅಕ್ಕ ಯಾಕೆ ಹಿಂಗೆ ಜಗಳ ಕಳ್ತೀಯ ಅವರು ಕೇಳಿದ್ನ ನೀ ಯಾಕೆ ತಪ್ಪು ಅಂತೀಯ ನನ್ನ ಹೆಂಡತಿ ಜಾಣೆಯು ಅರ್ಥ ಮಾಡಿಕೊಂಡು ಸುಮ್ಮನೆ ನಾಯಿ ಮುಚ್ಚು ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಬಂಗಾರಿ ಮಡಿಲಿನಲ್ಲಿ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಬಂಗಾರಿ ಮಡಿಲಿನಲ್ಲಿ. ಮುತ್ತು ರತ್ನದಂತೆ ಬೆಳ್ಳಿ ಕೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಮತ್ತೊಂದು ತೋರಿಸ್ತಾ ಇದೆ. ಸಿಂಹಾದ್ರಿ ಕುಲದಲ್ಲಿ ಸಿಂಹದ ತೌರಲ್ಲಿ ಮದಿಸಿಂಹ ಬಂದರೆ ಗೌಡ ಬೆರಿತಾನೆ ಮರದಲ್ಲಿ ನೀವೇನ ಹೊರಡು ನಿಮ್ಮಮ್ಮನ ಹೆರಡು ಅದು ಬೇಕು ಇದು ಬೇಕೆನ್ನಕ್ಕೆ ಬಾಯಿ ನಾರಾಯಣದ ನಮ್ಗೆ ಕೇಳೋಕೆ ಹಕ್ಕೈತೆ ಕೇಳಿ ಕಡೆ ಅವಳು ಕುಂತಾಗ ನಿಂತಾಗ ಅತ್ತಿ ಮಣಿ ನಮ್ಮ ಗುರುವಿನ ಚೆನ್ನಾಗಿ ನೋಡ್ಕೋಬೇಕು ಅವಳು ಕೇಳಿದ್ದ ಇಲ್ಲ ಅಂತ ಕೊಡಿಸಿರ್ಬೇಕು ನನ್ನ ಹೆತ್ತ ತಾಯಿ ತಂದೆ ನೀನೆ ಅಂದುಕೊಂಡೆ ಅದು ನನಗೆ ಸಾಕು ಮೊದಲೇ ನಮ್ಮ ಪ್ರೀತಿ ನೀನೆ ನಮ್ಮ ಕುಲದ ಕಣ್ಣು ನೀನೆ ಬಯಸಿ ಪಡೆದ ಭಾಗ್ಯವು ನೀನೆ ನಮ್ಮ ಬಾಳಿಗೆ ಆನಂದದ ಬಾಳಿಗೆ ಬಂಗಾರಿ ಮಡಿಲಿನಲ್ಲಿ ಬಂಗಾರಿ ಮಡಿಲಿನಲ್ಲಿ
ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲ್ಲಿ ರತ್ನದಂತೆ ಬೆಳ್ಳಿ ಗೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ತುಕೊಡೆ ಮಾರಾಟೆ ಅಲ್ಲಿ ಅಂಗಡಿಗೆ ಹೋಗಿ ತಗೊಂತೀನಿ ಅದು ಬೇರೆ. ಇಲ್ಲಿ ಸದ್ಗುರುವಿನ ಒಂದು ಪುರಾಣದೊಳಗ ಕಲ್ಯಾಣ ಮಹೋತ್ಸವದೊಳಗ ಆಗಲೇ ಪವಾಡ ಹೇಳಿದೆ, ಕೇಳ್ತೀನಿ ನಿಮಗೆ. ಏನ್ ಹೇಳ, ಒಂದು ಅಗಳ ಪ್ರಸಾದದಿಂದ ಭಗವಂತ ಉಳಿವಿ ಚನ್ನ ಬಸವಣ್ಣ ಹೆಂಗ ಜಗಳಾಗ್ಯಾನ, ಸತ್ತಿರ್ತಕ್ಕಂಥ ಮನುಷ್ಯನ ಬದುಕಿಸುವಂತ ತಾಕತ್ತ, ಸತ್ತ ಆಕಳ ಬದುಕಿಸುವಂತ ತಾಕತ್ತ, ಅನೇಕ ರೋಗಗಳನ್ನು ನಿವಾರಣೆ ಮಾಡಿರುವಂತ ಜಗತ್ತಿನೊಳಗ ಭೂಲೋಕದ ಭಗವಂತ ಬೇಡಿದವರಿಗೆ ಬೇಡಿದ್ದನ್ನ ಕೊಡುವಂತ ಕಾಮಧೇನು ಪಚ್ಚ ಹೌದಿಲ್ಲ ಬೀರಲಿಂಗೇಶ್ವರ ಪುರಾಣ ಮಹೋತ್ಸವದೊಳಗ ಮದುವೆ ಸಂಭ್ರಮದೊಳಗ ಆಪ್ತದರ್ಶಿರುವಂತ ಒಂದು ಬೇತ್ರ, ಒಂದು ಬಲೀನ, ಒಂದು ಡಪ್ಪಿಗೆ, ಒಂದು ಟಬಲು, ಒಂದು ಅಂಗಿ ಇವತ್ತೇ ನಿಮ್ಮ ಮನೆ ಬಾಗಿಲಿಗೆ ಬರಾಕತ್ತೇನೆ. ನಿಮ್ಮ ಮಗನ ಒಂದು ಮಕ್ಕಳ ಕಾರ್ಯಕ್ಕೆ ಅಪ್ಪನ ಬಟ್ಟೆ ಬರಾಕತ್ತೇನೆ. ಇದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಈ ದುಡ್ಡಿಗೆ ಬೆಲೆ ಕಟ್ಟಬಹುದು, ಆದ್ರೆ ಈ ಆತ್ಮದರ್ಶನವಂತ ಬಟ್ಟೆಗೆ ಬೆಲೆ ಕಟ್ಟಕ್ಕಾಗುದಿಲ್ಲ. ಅಂತ ಶಕ್ತಿ ಭಕ್ತಿ ಒಳಗಡೆ. ಅದಕ್ಕೆ ನಿಮ್ಮ ಭಕ್ತಿ ಬೆಳಗ್ಗೆ ನೀವು ಯಾರ ಕೇಳ್ರಿ, ಚಿತ್ರ ಕೇಳಕ್ ಹೋಗ್ಬೇಡ್ರಿ, ಭಕ್ತರಿಂದ ಕೇಳ್ರಿ. ಕಮಿಟಿಯವರ ಸಮ 25,001 ಬೀರಲಿಂಗೇಶ್ವರ ದರ್ಶನವಂತ ಮದುವೆ ಬಟ್ಟೆ. ಯಪ್ಪ, ನಮಗೂ ವರ್ಷದ ಮೊದಲೊಳಗೆ ನಮ್ಮ ಮಗನ ಮದುವೆ ಆಗಬೇಕು ಅಂತಕ್ಕಂಥವ್ರು ಸಂಕಲ್ಪ ಮಾಡಿ ತಗೊಳ್ಳಿ. ಈ ವ್ಯಾಸಪೀಠದ ಮೇಲೆ ಕುತ್ಕೊಂಡು ಹೇಳಾಕತ್ತೀವಿ, ಆ ಭಾಗ್ಯವನ್ನ ಕರುಣಿಸುವಂತ ಶಕ್ತಿ ಭಕ್ತಿ ಎದುರಾಗತ್ತಂದ್ರೆ ಅಪ್ಪನ ಒಂದು ದರ್ಶನ ಅಂತ ಕಟ್ಟೆಯಾಗದೆ. ಕಮಿಟಿಯವರ ಸವಾಲ್ 25,001 1,001 ಜೋಗಿ ಚಪ್ಪಾಳೆ. 1,001 ಬೀರಲಿಂಗೇಶ್ವರ ಮಹಾರಾಜಕ್ಕೆ ಸಾಂಬರಾಯಂಗರ 1,001 ಒಂದು ಸಾರಿ, 1,001 2 ಸಾರಿ, 1,501 ಜೋಗಿ ಚಪ್ಪಾಳೆ, 1,501 ಒಂದು ಸಾರಿ, 1,501 ಯಾರಿಗೆ ಭಾಗ್ಯ ಸಿಗುತ್ತೋ ಗೊತ್ತಿಲ್ಲ. 1,501 ಒಂದು ಸಾರಿ, 2,001 ಜೋರಾಗಿ ಚಪ್ಪಾಳೆ. ಜೋರ್ ಚಪ್ಪಾಳೆ ಹೊಡೆದು ನೋಡಿ ಯಾರ ಕೈಯವರು ಅದು ಇಲ್ಲ ಅಂತ ಅವ್ರಿಗೆ ಅಪ್ಪನ ಬಂದು ಕೊಟ್ಟರು. ಇಲ್ಲಿ ಬೇಸಿಗೆ
ಹಂಪಲ ಕರಿಗೆಳಬು ಹೋಳಿಗೆ ಕರ್ಚಿಕಾಯಿ ಎರಡು ಸಾವಿರದ ಒಂದು ಸಾರಿ 2001 ಎರಡು ಸಾರಿ 2101 ಚುನಾವಣೆ ಚಪ್ಪಾಳೆ 2101 ಒಂದು ಸಾರಿ 2101 ಎರಡು ಸಾರಿ 2101 ಎರಡೂವರೆ ಸಾರಿ ಕೇಳ್ರಿ ಬಡ 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 ಕೇಳ್ಬೇಕು 2101 ಎರಡು ಮುಕ್ಕಾಲು ಸಾರಿ ಹೋರಿ 2251 ಒಂದು ಸಾರಿ ಜೋರಾಗಿ ಚಪ್ಪಾಳೆ ಹಾಕ್ಬೇಕು ನೀವು ಮಾಡಲೇವ ನಾಗೇನೋ ಸವಾಲು ಮತ್ತೆ ವ್ಯರ್ಥ ಮಾಡಂಗಿಲ್ಲ 2651 ಒಂದು ಸಾರಿ 2501 ಒಂದು ಸಾರಿ 2501 ಕೆಳಗಿನ ಬಡಬಡ ಕೇಳ್ಬಿಡ್ಬೇಕು 2501 ಒಂದು ಸಾರಿ ಸಮಯ ಬಡಬಡ ಕೇಳ್ರಿ ಜಲ್ದಿ ಮುಗಿಸ್ತೀವಿ ಸಮಯ ಬಹಳ ಮುಖ್ಯ 2501 ಒಂದು ಸಾರಿ 2501 ಎರಡು ಸಾರಿ 2501 ಎರಡೂವರೆ ಸಾರಿ 2501 ಮುಗಿಸ್ತೀವಿ ನೋಡ್ರಿ 61 ಅಯ್ಯಪ್ಪ 601 ಅಯ್ಯಪ್ಪ ಕಲ್ಗಡೆ ಬಂದವಯ್ಯಪ್ಪ 2601 ಒಂದು ಸಾರಿ 2601 ಎರಡು ಸಾರಿ 2601 ಎರಡೂವರೆ ಸಾರಿ 2601 ಮುಗಿಸ್ತೇನೆ ನೋಡಿ ಬಡ ಬಡ ಹೇಳ್ಬೇಕು 2801 ಒಂದು ಸಾರಿ 2801 ಎರಡು ಸಾರಿ 2801 ಎರಡೂವರೆ ಸಾರಿ 2801 ಮುಗಿಸ್ತೀನಿ ನೋಡಿ 3001 ಹಿರಿಯೇಶ್ವರ ಮಹಾರಾಜಕ್ಕೆ 3001 ಒಂದು ಸಾರಿ 3001 ಎರಡು ಸಾರಿ 3001 ಎರಡೂವರೆ ಸಾರಿ 3001 ಮುಗಿಸ್ತೀನಿ 3001 ಮುಗಿಸ್ತೀನಿ ಅಂದ್ರೆ ಹೇಳೋಣ ನೀವು ಬೇರೆ ಎಡಿ ತಿಂದಿರ್ತಾನೆ ಮೊದಲೇ ಅಂದ್ರೆ 3001 ಎರಡು ಮುಕ್ಕಾಲು ಸಾರಿ 3001 ಜೋರಾಗಿ ಚಪ್ಪಾಳೆ ಒಂದು ಸಾರಿ 3001 ಎರಡು ಸಾರಿ 3001 ಎರಡೂವರೆ ಸಾರಿ 3001 ಎರಡು ಮುಕ್ಕಾಲು ಸಾರಿ ಮುಗಿಸ್ತೇನೆ ಅಂದ್ರೆ ಇಲ್ಲಿ ಬಂದು ನಿಂದಿರ್ಬೇಕು ನಾವು ಅಂತ 3101 ಎರಡು ಮುಕ್ಕಾಲು ಸಾರಿ 3101 ಹೆಸರೇನೆ ಅಶೋಕಪ್ಪನವರು ಅಕ್ಷಿ ಮುಂದೆ ಹೌದಲ್ರಿ 3101 ಮುಗಿಸ್ತು ನೋಡಿ 3101 ನೋಡ್ರಿ ಕೇಳೇ ಬೇಡ ಬೇಡ 3101 ಅಶೋಕಪ್ಪನವರು ಅಗಸ್ತ್ಯ ಮುಂದಿನ 3 ಸಾರಿ ಹಿರಿಯೇಶ್ವರ ಮಹಾರಾಜಕ್ಕೆ ಪುಣ್ಯಾತ್ಮರಿಗೆ ಭಗವಂತ ವೀರ ನಿಷ್ಠಾರ್ಥವನ್ನು ಕೊಟ್ಟು ಕಾಪಾಡಿ ಅವರಿಗೆ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಬರಬಡಪ್ಪ ಯಾವ ಶಬ್ದ ಹಾರಿ ಬಿಡ್ರಿ ಯಾವ ಬರಬಡರು ಈಗ ಒಳ್ಳೆ ಬಟ್ಟೆ ಮದುವೆ ಸೀರೆ ಕನಿಕಾ ಬೀರಗೇಶ್ವರಿ ಹೆಂಡತಿಯಾಗಿರುವಂತಹ ಕನಿಕಾದೇವಿ ಇವರ ಮದುವೆ ಸೀರೆ ಬಹಳ ಕಿಮ್ಮತ್ತಿನ ಸೀರೆ ದಯವಿಟ್ಟು ನೀವು ಯಾರಿಗೆ ಗಲಾಟೆ ಮಾಡ್ಬೇಡಿ ಎದಕ್ಕೆ ಗಲಾಟೆ ಮಾಡ್ತೀರಿ ದಯವಿಟ್ಟು ನೀವು ಟೇಬಲ್ ಕತ್ರ ಕೇಳಿಸ್ತೀರಿ ನೀವು ಇನ್ನೊಂದು 10 ನಿಮಿಷ ತಡ್ಕೊಂಡ್ಬಿಡ್ಬೇಕ ಇದಕ್ಕಂದ್ರೆ ಈ ಪೂರ್ಣ ಮುಗಿಸ್ತೀವಿ ಪ್ರಸಾದ ಚಾಲು ಮಾಡಿ ನೀವು ಅಲ್ಲಿ ಒಬ್ಬೊಬ್ಬರು ಮಾಡಿದ್ರೆ ಗಂಧ ಚಾಲಬೇಕಂತ ದಯವಿಟ್ಟು ಹೇಳಿದ ಮತ್ತೆ ಕೇಳ್ಬೇಕು ನೀವು ಗಂಧ ಹಿಡಿಸಂಗಿಲ್ಲ ನೀವು ಇಲ್ಲಿ ಇನ್ನೊಂದು 10 ನಿಮಿಷ ಅಂತ ಹೇಳಕತ್ತೀನಿ ಇಲ್ಲಿ
ಟೇಬಲ್ ಇಟ್ಟರು ಎದ್ದು ಹೋಗ್ತಾರೆ ಎಲ್ಲರೂ ಹಿಂದೆ. ಇದೇ ನಮಗ್ ಬೇಕಾಗಿಲ್ಲ, ನಿಮ್ ಸಲಹೆ ಮಾಡಕತ್ತೈತಿ ನಾವೀಗ. ಹೌದಿಲ್ಲ? ಪುರಾಣ ಹೇಳ್ತಾನೆ ಪುರಾಣನ, ಪ್ರಸಾದ ಹೇಳ್ತಾನೆ ಪ್ರಸಾದನೆ. ಅದೊಂದು ಸಂಸ್ಕಾರ, ಒಂದು ಪದ್ಧತಿ ನಾವು ಕಲಿಬೇಕು. ಟೈಮಿಗೆ ಏನೇನಪ್ಪ ಅವನ 10 ನಿಮಿಷ ಮುಗಿಸ್ಬಿಡ್ತಾನ. ಬಡ ಓಂ ಫಲಂ ಮನವ ಕಣಕೆಡು ನಿಮ್ ಭಕ್ತಿ ಇದ್ದಷ್ಟು. ಫಲಂ ಮನವೇ ಫಲಂ ಪ್ರದದಾತಿ ಸದಾನೃಣಾಂ ಪುತ್ರ ಪೌತ್ರ ವಿರುದ್ಧಾರ್ಥಂ ಮದಶ್ಯಾಂದಿ ಪ್ರಯಚ್ಛನೆ ಶೀಘ್ರಮೇವ ಸಮಸ್ತ ಕಾರ್ಯ ಪ್ರಾಪ್ತಿ ಅಸ್ತು. ಸಾರ್ವಜಯ ನಮ ಪಾರ್ವತೀಶ್ವರ ಮಹದೇ. ದೈವ ಕಣಕೆ ಮುಟ್ಟಿಸಿ. ಈಗ ಅಂಬರೀಶ್ವರ ಭಟ್ಟ ಮದುವೆ ಸೀರೆ ಬಹಳ ಬೆಂಬತ್ತಿನ ಸೀರೆಯನ್ನು ತಂದಿದ್ದಾರೆ. ದೈವದ ಸಮ್ಮುಖದಲ್ಲಿ ಅಂಬರೀಶ್ವರ ಮದುವೆ ಸೀರೆ. ಕಮಿಟಿಯವರ ಸವಾಲು 25,000 ಮದುವೆ ಸೀರೆ. ಯಾವ ತಾಯಂದ್ರೆ ಬೆಳೆದವರು ಸ್ವಲ್ಪ ಪಕ್ಷ ಕೊಡ್ರಿ, ನಿಮ್ಮದೇ ಅದು. ಯಪ್ಪ ಯಾರು ಬರಲು ದಯವಿಟ್ಟು ಕೇಳ್ತಕ್ಕಂಥವ್ರು ಬರ್ತೀರಂತ ಕೇಳ್ರಿ. ಕಮಿಟಿಯವರ ಸವಾಲ್ ಬೀದಿಗೆ ಶಿವರಾಜ್ಗೆ. ಕಮಿಟಿಯವರ ಸವಾಲ್ 25,000 ಬಡಬಡ ಭಕ್ತಿಯಿಂದ ಕೇಳ್ರಿ. ವರ್ಷ ತುಂಬಿದ ಭಾಗ್ಯವನ್ನು ಕರುಣಿಸುವಂತ ಶಕ್ತಿ ಇರುತ್ತದೆ. ಇಲ್ಲಿ ತನ ಗಣಮಕ್ಕಳು ಲೀಲ ಮಾಡಿದ್ರು. ಈ ಒಂದು ಆ ತಾಯಿಯ ಸೀರೆಯ ಒಂದು ಲೀಲ ಮಾಡುವಂತ ಸಮಯ ಆ ತಾಯಂದ್ರಿಗೆ ನಿಮ್ ಪಾಳೆ ಬಂದಾಗ ಸೌಂಡ್ ಕೊಡಿ. ದಯವಿಟ್ಟು ನೇರ ನಿಮ್ಮ ಮನೆಯವ್ರು ಯಾರು ಇದ್ರೆ ಆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ತಿಂಗಳದ್ದು ಐತಲ್ಲ, ಏನ್ ಚಿಂತೆ ಮಾಡ್ಬೇಡ್ರಿ, ಧೈರ್ಯ ಐತಿ ಮಗ. ತಿಂಗಳದ್ದು ಅದಕ್ಕೆ ನೀವು ಈ ಒಂದು ಲೀಲಾವಳಿಯಲ್ಲಿ ಭಾಗವಹಿಸಿ ಆ ತಾಯಿಯ ಕೃತಿಗೆ ಪಾತ್ರ ಆಗ್ಬೇಕಂತ ಮಾಡ್ಕೊಳ್ತಾ ಇದೆ. ದಯವಿಟ್ಟು ನಮ್ಮ ತಾಯಿಯರು ಭಾಗದವರು ಲಕ್ಷ ಕೊಡ್ರಿ. ಕಮಿಟಿಯವರ ಸವಾಲು 25,001. 25,001 ಕಮಿಟಿಯವರ 651 ಒಂದ್ ಸಾರಿ. 801 ನಮ್ಮ ತಾಯಂದ್ರ ಬೆಳಗೋರು. 801 ಒಂದ್ ಸಾರಿ. 801 2 ಸಾರಿ. 1,001 ಒಂದು ಸಾರಿ. 1,001 2 ಸಾರಿ. 1,101 ನಮ್ಮ ತಾಯಂದ್ರ ಬೆಳಗೋರು ಒಂದು ಸಾರಿ. 1,101 1,201 ಜೋರಾಗಿ ಚಪ್ಪಾಳೆ. 1,201 1301 ನಮ್ಮ ತಾಯಂದ್ರ ಬೆಳಗೋರು. 1301 ಕೆಳಗಿನ ಮಾಡಿ ಕೇಳಬೇಕು. ಒಂದ್ ಸಾರಿ. 1301 2 ಸಾರಿ. 1301 ಎರಡೂವರೆ ಸಾರಿ. 1301 ಎರಡೂವರೆ ಸಾರಿ. 1301 ಹೊರಬಳಿ ಕೇಳಿ. ಏನು ಒಂದು ಭಾಗ್ಯಲಕ್ಷ್ಮಿ ಇದ್ರದ ಗೃಹಲಕ್ಷ್ಮಿ ಬಂತಂದ್ರೆ ಮೊದಲ ಹೊತ್ತು 2,000 ಏನ್ ಮಾಡ್ತೀರಿ? ನಮ್ಮ ಮಕ್ಕಳನ್ನ ಹೊರಗೆ ತಗೊಂಡಿರ್ತಾರೆ, ಮತ್ತ ಅವು ಬರ್ತಾವ. ಯಾವ್ದಕ್ಕೆ ಹೋಗ್ಬೇಡ್ರಿ ನೀವ. ನನಗೆ ಹೋಗಕ್ ಕಂಡ್ರಿ, ಅದಕ್ಕೇನಿಲ್ಲ. ಹೌದಿಲ್ಲ? ಪಾಸೋಕನ ನಿಮ್ ಕೈಯಾಗ ಐತಿ, ನಾವೇ ತಗೊಂಡ್ರೆ ಎಲ್ಲಿ ಹೋಗಿವ. ಹೌದಿಲ್ಲ? 1301 ಒಂದು ಸಾರಿ. 1301 2 ಸಾರಿ. 1301 ಮುಗಿಸ್ತೀನಿ ನೋಡ್ರಿ. ಕೇಳೋರು ನಿಮ್ ಭಕ್ತಿ. ಹೆಸರು ಹೇಳವ? ಮಲ್ಲಮ್ಮ ಮಲ್ಲಪ್ಪನವರು, ಅಮರಕಟ್ಟಿಯವರು. ಇವ ನಿಮ್ಮ ಹೆಸರು ಹೇಳವ? ನಿಮ್ಮ ಹೆಸರು ಹೇಳವ? ಕಳಕಮ್ಮ ತಾಯಿಯವರು. ಮುಂದೆ ಗಂಡ ಹೆಸರು ಹೇಳವ? ಮಲ್ಲಪ್ಪ ಇವರು. ಓ, ಕಳಕಮ್ಮ ತಾಯಿಯವರು, ಮಲ್ಲಪ್ಪನವರು. ಭಕ್ತಿವಂತರಾಗಿರುವಂತ ಮಲ್ಲಪ್ಪನವರ ಸುಂಕರ್ ಸಾಕಿದ ಅಮರಕಟ್ಟಿಯವರು. 1301 ಮತ್ತಿದಾಗಿ ಉಳಿದ್ರೆ 1301 ಮಲ್ಲಪ್ಪನವರ ಸುಂಕರ್ ಸಾಕಿದ ಅಮರಕಟ್ಟಿ 2 ಸಾರಿ. 1301 ಮಲ್ಲಪ್ಪನವರ ಸುಂಕರ್ 2 ಮಕ್ಕಳ ಸಾರಿ. 1301 ಮುಗಿಸ್ತೀವಿ.
ಬೀರ್ಲಿಂಗೇಶ್ವರ ಮಹಾರಾಜಕ್ಕೆ ಆ ಪುಣ್ಯಾತ್ಮರು ಬಂದು ಇಲ್ಲಿ ಆಶೀರ್ವಾದವನ್ನ ಬಾಯು ಅವ್ರು ಪಡ್ಕೊಂಡು ಹೋಗ್ಬೇಕು. ಬಾ ತಂಗಿ. ಬಾ ಇಲ್ಲಿ ಫಲಂ ಮನೋರಥ ಫಲಂ ಪ್ರದದಾತಿ ಸದಾ ನೃಣಾಂ ಪುತ್ರ ಪೌತ್ರ ವಿರುದ್ಧಾರ್ಥಂ ಮದಶಾಂತಿ ಪ್ರಯಚ್ಛಮೆ ಸಕಲ ಕಾರ್ಯ ವಿಜಯೀ ಭವ ಸಾಂಬ ಜೈ ನಮಃ ಪಾರ್ವತೀಶ್ವರ ಮಹಾದೇವ್. ಒಳ್ಳೆಯದಾಗಲಿ. ಹೆಸರು ಮಾಡ್ಕೊಂಡ್ರಿ. ಈಗ ಗುರುವಿನ ಒಂದು ಸಮ್ಮುಖದೊಳಗೆ ಕಣಿಕಾದೇವಿಯವರ ಒಂದು ವಿಳೆ ಸೇರಿ ಕಮಿಟಿಯವರ ಸವಾಲ್ ನಿಮ್ದ ಬಡಬಡ ಕೇಳಬೇಕವ. 25,001 501 501 1,001 ಇಲ್ಲಿ ಕುಂತಾರ್ರಿ ಭಾಗದವ್ರು ಒಬ್ರು ಬ್ಯಾಡ ನಮಗೆ ಸಮಾನ ಇಲ್ಲ ನೀ ಸೇರಿ 1,001 1 ಸಾರಿ 1,001 2 ಸಾರಿ 1,001 ಎರಡೂವರೆ ಸಾರಿ 1,001 ಎರಡು ಮುಕ್ಕಾಲು ಸಾರಿ ಕೇಳಿ ಬಡ ಭಕ್ತಿವಂತರು ಮುಗಿಸ್ತೀವಿ ನೋಡ್ರಿ. 1,001 ಎರಡು ಮುಕ್ಕಾಲು ಸಾರಿ ವೀರ ಸೇರಿ ಇದಾವದ ಮತ್ತೆ ಬೇಕಂದ್ರೆ ಮುಂದಿನ ವರ್ಷ ತನಕ ಕಾಯ್ಬೇಕ. ಆ ಭಾಗ್ಯ ಆ ಭಗವಂತ ಬೀರ್ಲಿಂಗೇಶ್ವರ ಕಲ್ಪಿಸಿಕೊಟ್ಟಾನೆ. 1,001 ಹೆಸರಪ್ಪ ಎಲ್ಲಪ್ಪ ಮಸಿನಪ್ಪನವರು ಹೌದಲ್ರಿ? ಹಾ, ಭಕ್ತಿವಂತರಾಗಿರುವಂತಹ ಯಲ್ಲಪ್ಪ ಮಸಿನಪ್ಪನವರು 3 ಸಾರಿ ಬೀರ್ಲಿಂಗೇಶ್ವರ ಮಹಾರಾಜಕ್ಕೆ ಆ ಪುಟಾಪುರ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಬೇಕು. ಬಾಯಣ ಬಡಬಡ ಬಾ. ಯಾವ ನೀವರ ಬರ್ರಿ, ತಾಯಿಂದಿರ ತಂದೆ ಬೆಳಗದವ್ರು ಯಾರ ಬರ್ರಿ. ಈಗ ಇಲ್ಲಿ ಬಾ ತಾಯಿ ಮಲಗಿದ ಬಾ ಅಮ್ಮ. ಅವರ ತಗೊಳ್ತಾಡಿ ತಂಗಿ, ಇನ್ನ ಶಾಲೆಗೆ ಓದ್ಬೇಕ ಹೌದಿಲ್ಲ? ಯೋವಿದಾಂ ಬ್ರಹ್ಮಣೋ ವಿಧಮೃತಾಮೃ ತಸ್ಮೈ ಬ್ರಹ್ಮಚ ಸರ್ವಸಂಪತ್ತೋ ಅಷ್ಟೈಶ್ವರ್ಯ ಪ್ರಾಪ್ತಿ ಅಸ್ತು ಸಾಂಬ ಜೈ ನಮಃ ಪಾರ್ವತೀಶ್ವರ ಮಹಾದೇವ್. ಒಳ್ಳೆದ. ಈಗ ನಮ್ಮ ತಂದೆ ಬಳಗದವರು ಸುರ್ಗಿ ಕಾಯದ ಇದರ ಮಹತ್ವ ನಿಮಗೆಲ್ಲ ಕಡೆ ಗೊತ್ತದ. ಈ ಭಾಗ್ಯ ಸಿಗೋದು ಬಹಳ ಕಷ್ಟ ಹೌದಿಲ್ಲ? ಅಪ್ಪ ಬೀರ್ಲಿಂಗಪ್ಪ ಧರಿಸಿರುವಂತ ಸುರ್ಗಿಕಾಯಿ ಏನು ಅದಕ್ಕೆ ಆ ಭಾಗ್ಯ ಕಂಕಣ ಭಾಗ್ಯ ಕೊಡಿಸುವಂತ ಶಕ್ತಿ ಯಪ್ಪ ಸುರ್ಗಿಕಾಯಿ ಆದ್ರೂ ಅಡ್ಡಿ ಇಲ್ಲ. ಅಪ್ಪ ಧರಿಸಿರುವಂತ ಕಾಯಿ ನಿಮ್ಮ ಮನೆಯನ್ನ ಕಾಯ್ತೀನಿ, ನಿಮ್ಮ ಮನೆಯನ್ನ ಉದ್ಧಾರ ಮಾಡ್ತೀನಿ, ನೀವು ಕೇಳಿದ್ದನ್ನ ಕೊಡ್ತೀನಿ ಅನ್ನುವಂತ ಶಕ್ತಿ ಇದ್ರೊಳಗದ. ಬರೇ ಮದುವೆ ಆಗ ಕಷ್ಟ ಅಂತಲ್ಲ, ಇದನ್ನ ತಗೊಂಡೋಗಿ ಮನೆಯಾಗ ಕಟ್ಟಿದ್ರೆ ನೀವೇನೇ ಕೇಳ್ತೀರಿ ನಿಮ್ಮ ಮನೆಯನ್ನ ಕಷ್ಟವನ್ನು ದೂರ ಮಾಡಿ ಸಂಪತ್ತನ್ನ ಕೊಡುವಂತ ಶಕ್ತಿ ಇದ್ರೊಳಗದ. ಕಮಿಟಿಯವರ ಸವಾಲು 51,001 ಹೌದಪ್ಪ ಯಜಮಾನ ಚೋರ ಚಪ್ಪಾಳೆ ಹೊಡಿರಿ ಅಂತೀರಿ. 1,001 ಕೆಳಗಿದ್ರೆ ಬಡ ಬಡ ಕೇಳ್ಬೇಕ. 1,001 11,101 11,101 15,101 1 ಸಾರಿ 15,101 16,101 1 ಸಾರಿ 16,101 1 ಸಾರಿ
1601 2 ಸಾರಿ ಸುರ್ಗಿಕಾಯಿ ಒಂದ ಇರೋದು. ಮುಂದಿನ ವರ್ಷ ತನಕ ಕಾಯ್ಬೇಕು. ಕಾಯೋದಕ್ಕಂತ ನಿಮ್ಮ ಮನೆಯನ್ನು ಕಾಯ್ತೀನಿ. ನೀವು ಬೇಡಿದ್ದನ್ನ ಕೊಡುವಂತ ಶಕ್ತಿ ಇದರೊಳಗದ. 1801 ಬೀರಲಿಂಗೇಶ್ವರ ಮಹಾರಾಜಕ್ಕೆ 1801 2001 ಜೋರಾಗಿತ್ತಪ್ಪಾಳೆ. 2001 ಯಪ್ಪ 2001 ಒಂದ್ ಸಾರಿ 2001 2 ಸಾರಿ 2001 ಒಂದೊಂದು ಕಡೆ ಪುರಾಣಕ್ಕೆ ಹೋಗಿವಲ್ಲ. 2101 ಒಂದ್ ಸಾರಿ 2101 2 ಸಾರಿ 2201 ಒಂದ್ ಸಾರಿ 2201 2 ಸಾರಿ 2201 2 ಮುಕ್ಕಾಲ ಸಾರಿ 2501 ಒಂದು ಸಾರಿ. ಹೌದು ಯಜಮಾನ, ಏನು ಭಕ್ತಿರಿ ನಮ್ಮ ಅಜ್ಜಂದು. ಜೋರ ಚಪ್ಪಾಳೆ ಹೊಡಿರಿ. ಒಂದು 2501 2501 ಒಂದ್ ಸಾರಿ 2501 2 ಸಾರಿ 2601 ಒಂದ್ ಸಾರಿ 2601 2 ಸಾರಿ 2601 2 ಸಾರಿ 2601 2 ಮುಕ್ಕಾಲ ಸಾರಿ 2601 ಮ್ಯಾಗೆ 2651 ಒಂದ್ ಸಾರಿ 2651 2 ಸಾರಿ 2651 2 ಸಾರಿ 2751 ಜೋರಾಗಿ ಚಪ್ಪಾಳೆ. 2751 ಹೌದು ಶಿವರಾಜ್. 3001 ಜೋರ ಚಪ್ಪಾಳೆ ಹೊಡಿ. ಬೀರಲಿಂಗೇಶ್ವರ ಮಹಾರಾಜಕ್ಕೆ 3001 1 ಸಾರಿ 3001 2 ಸಾರಿ 3101 ಒಂದ್ ಸಾರಿ 3101 2 ಸಾರಿ 3101 2 ಸಾರಿ 3101 2 ಮುಕ್ಕಾಲ ಸಾರಿ 3101 2 ಮುಕ್ಕಾಲ ಸಾರಿ. ಮುಗಿಸಿ ನೋಡಿ, ಕೇಳಬೇಕು. ಸಮಯ ಬಹಳ ಮುಖ್ಯ. 3101 2 ಮುಕ್ಕಾಲ ಸಾರಿ ಮುಗಿಸ್ತೀನಿ ನೋಡ್ರಿ. 3201 3201 ಹೆಸರು ಅಶೋಕಪ್ಪನವರು ಅಗಸ್ಟಿ ಮುಂದೆ 3201 ಭಕ್ತಿವಂತರಾಗಿರುವಂತ ಅಶೋಕಪ್ಪನವರು ಅಗಸ್ಟಿ ಮುಂದೆ 3 ಸಾರಿ ಬೀರಲಿಂಗೇಶ್ವರ ಮಹಾರಾಜಕ್ಕೆ. ಪ್ರೀತಿ ಇದ್ರೆ ಜೋರಾಗಿ ಚಪ್ಪಾಳೆ ಆಡಬೇಕು, ಯಾಕೆಂದ್ರೆ ಜೈಕಾರ ಮಾಡಬೇಕು. ಅವ್ರ ಬಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ಯಾವ ಮಾತಾಡ್ಬೇಡ್ರಿ, ಇದೆಲ್ಲ ಸಮಯ ಆಗ್ಯದ ಬಾಳೆ. ಸ್ವಲ್ಪ ಲಕ್ಷ ಕೊಟ್ಬಿಡ್ರಿ ನಮ್ ಕಡೆ. ಇದು ಬಾಸಿಂಗ. ಇದು ಈ ಭಾಗ್ಯ ಎಲ್ಲರಿಗೆ ಸಿಗಂಗಿಲ್ಲ. ನೀವು 1,000 ಕೇಳ್ರಿ, 2,000 ಕೇಳ್ರಿ, ಲಕ್ಷದ ಮಟ್ಟಕ್ಕೆ ಹೋಗ್ಯಾವ. ಆಯಪ್ಪ ಯಾಕೆ ಎಷ್ಟೋ ಕಡೆ ನೋಡಿ ನೀನು ಒಟ್ಟ ಸಿಗವಲ್ತ ನೋಡು. ಆ ಭಾಗ್ಯ ಕರುಣಿಸುವಂತ ಶಕ್ತಿ ಇದ್ರೊಳಗದ. ದುಡ್ಡು ಮುಖ್ಯ ಅಲ್ಲ ಏನು, ಅದಕ್ಕೆ ಅದನ್ನ ಪಡ್ಕೊಂಡವರು ಅದಾರೆ, ನಾವು ಕೇಳಿದವರು ಅದೀವಿ, ನೋಡಿದವರು ಅದೀವಿ. ಇಲ್ಲಿ ಫಲಂ ಮನೋರಥ ಫಲಂ ವದದಾತಿ ಸದಾನುಡಾಂ ಸರ್ವಸಂಪತ್ತೋಷ್ಟೈಶ್ವರ ಪ್ರಾಪ್ತಿರಸ್ತು. ಸಾಂಬಜೈ ನಮಃ ಪಾರ್ವತೀಶ್ವರ ನಮಃ. ಒಳ್ಳೆದಾಗಿ
ಈಗ ಬಾಸಿಂಗ ಭಾಗ್ಯದ ಸಿರಿಯಾಗಿ ಭಾಗ್ಯದ ನಿಧಿಯಾಗಿ ಬೀರ್ಲಿಂಗಜ್ಜ ಧರಿಸಿರುವಂತ ಬಾಸಿಂಗ ಆ ಕಲ್ಯಾಣದ ಭಾಗ್ಯವನ್ನ ಕರುಣಿಸುವಂತ ಶಕ್ತಿ ಭಕ್ತಿ ಇದರೊಳಗದ ಬಿಡುವಂತ ದಾನಿಗಳು ಬೇಗ ಬೇಗನೆ ಬಿಡಬೇಕು. ಕಮಿಟಿಯವರ ಸವಾಲ್ 51,001. ದಯವಿಟ್ಟು ಯಾರು ಗಲಾಟೆ ಮಾಡಬೇಡ್ರಿ. 51,001 ಕಮಿಟಿಯವರ ಸವಾಲ್ ಬಾಸಿಂಗ ಹೋರಿ ಎಷ್ಟು 2,001 ಜೋರಾಗಿ ಚಪ್ಪಾಳೆ. ಹೌದು ಒಮ್ಮೆಗೆ ಕೇಳಿದೆ ಸರ್, ಹಂಗಿರ್ಬೇಕ ಭಕ್ತಿ. ಬೀರ್ಲಿಂಗೇಶ್ವರ ಮಹಾರಾಜಕ್ಕೆ 2,001 ಒಂದ್ ಸಾರಿ, 2,001 2 ಸಾರಿ, 2,001 ಸ್ವಚ್ಛಂದ ಕೇಳ್ರಿ, ಯಾರನ್ನು ಒತ್ತಾಯ ಮಾಡಬೇಡ್ರಿ ನೀವು. 2,101 ಒಂದು ಸಾರಿ, 2,101 2 ಸಾರಿ, 2,101 ಎರಡನೇ ಸಾರಿ, 2,501 ಒಂದು ಸಾರಿ, 2,501 2 ಸಾರಿ, 2,501 2,601 ಒಂದು ಸಾರಿ, 2,601 2 ಸಾರಿ, 2,601 ಎರಡನೇ ಸಾರಿ. ಕೇಳಬೇಕ ಮತ್ತೆ ಬೇಕು ಅಂದ್ರೆ ಮತ್ತೆ ಇನ್ನೊಂದಿಲ್ಲ. ಇದು ಇದೇ ವರ್ಷ ಆ ಭಾಗ್ಯ ಯಾರ ಭಾಗ್ಯ ಸಿಗುತ್ತೋ ಗೊತ್ತಿಲ್ಲ. 2,601 ಎರಡನೇ ಸಾರಿ, 2,601 ಮುಗಿಸ್ತು ನೋಡ್ರಿ. 2,601 2,701 ಜೋರಾಗಿ ಚಪ್ಪಾಳೆ ಒಂದ್ ಸಾರಿ, 2,701 2 ಸಾರಿ, 2,701 ರೊಕ್ಕ ನೋಡ್ಬೇಡ್ರಿ, ಭಕ್ತಿ ನೋಡ್ರಿ, ಆತನ ಆಶೀರ್ವಾದ ಮುಖ್ಯ. 2,701 ಎರಡನೇ ಸಾರಿ, 2,701 2 ಮುಕ್ಕಾಲು ಸಾರಿ, 2,801 ಒಂದ್ ಸಾರಿ, 2,801 2 ಸಾರಿ. ದಯವಿಟ್ಟು ಯಾರು ಮಾತಾಡ್ಬೇಡ್ರಿ. 2,801 2 ಮುಕ್ಕಾಲು ಸಾರಿ, 2,801 2,801 2,801 2,901 ಚೆನ್ನಾಗಿ ಚಪ್ಪಾಳೆ ಒಂದು ಸಾರಿ, 2,901 ಎರಡನೇ ಸಾರಿ, 3,001 ಬೀರ್ಲಿಂಗೇಶ್ವರ ಮಹಾರಾಜಕ್ಕೆ 3,001 ಒಂದು ಸಾರಿ, 3,001 2 ಸಾರಿ, 3,001 ಎರಡನೇ ಸಾರಿ, 3,001 2 ಮುಕ್ಕಾಲು ಸಾರಿ, 3,001 2 ಮುಕ್ಕಾಲು ಸಾರಿ. ಮುಗಿಸ್ತೀವಿ ನೋಡ್ರಿ, ಬಡವಳಿಕೆ ಆಗಕ್ಕೆ ಹಂಗಿದ್ರೆ 3,001 2 ಮುಕ್ಕಾಲು ಸಾರಿ. ಹೆಸರು ಹೇಳ್ರಿ. ಹನುಮಪ್ಪನವರು ಕಿಲ್ಲೆದಾರ ಹೌದಲ್ರಿ. 3,001 ಹನುಮಪ್ಪನವರು ಕಿಲ್ಲೆದಾರ, ಹನುಮಪ್ಪನವರು ಕಿಲ್ಲೆದಾರ, ಹನುಮಪ್ಪನವರು ಕಿಲ್ಲೆದಾರ 3 ಸಾರಿ ಬೀರ್ಲಿಂಗೇಶ್ವರ ಮಹಾರಾಜಕ್ಕೆ. ಅವರು ಬಂದು ಆಶೀರ್ವಾದವನ್ನ ಹನುಮಪ್ಪನವರು ಕಿಲ್ಲೆದವರು ಆ ಪುಣ್ಯಾತ್ಮ ಬಂದು ಆಶೀರ್ವಾದವನ್ನು ಅವರು ಪಡ್ಕೊಂಡು ಹೋಗ್ಬೇಕು. ಬರೀ ಕಣಕ್ಕೆ ರೊಕ್ಕದವನ ಇಲ್ಲಿ ಕೊಡ್ಲೆ ₹1 ಇಡಿ, ₹100 ಇಟ್ಕೊಂಡು ಮಗ ಇಲ್ಲಿ ಒಳ್ಳೇದಾಗಪ್ಪ. ರೊಕ್ಕ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಫಲಂ ಮನೋರಥ ಫಲಂ ಪ್ರದದಾತಿ ಸುಧಾನುಡಾಂ ಪುತ್ರ ಪೌತ್ರ ವಿರುದ್ಧ ಮತಶಾಂತಿ ಪ್ರಯಚ್ಛಮಿ ಸಕಲ ಕಾರ್ಯ ವಿಜಯೀ ಭವ ಸಾಂಬ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಒಳ್ಳೇದಾಗ್ಲಿ. ಕೊನೆಯದಾಗಿ ಇವತ್ತು ಸವಾಲ ಲಾಸ್ಟ್, ಯಾಕಂದ್ರೆ ಇದು ನಮ್ಮವ್ವ ತಾಯಿ ಧರಿಸಿರುವಂತ ಕನಿಕಾ ಪರಮೇಶ್ವರಿ ಕನಿಕಾ ದೇವಿಯವರು ಧರಿಸಿರ್ತಕ್ಕಂಥ ಕಾಲುಂಗುರ. ಲಾಸ್ಟ್ ಆ ಭಾಗ್ಯ ಯಾರಿಗೂ ಸಿಗುತ್ತೋ ಗೊತ್ತಿಲ್ಲ. ಎಲ್ಲರ ಮನೆಗೂ ಕೂಡ ಎಲ್ಲ ಭಾಗ್ಯ ಸಿಗಬೇಕಂದ್ರೆ ನಮ್ಮ ಮನೆಗೆ ಬರತಕ್ಕಂಥ ಮಗಳಾಗಿರ್ಬೋದು, ಸೊಸೆಯಾಗಿರ್ಬೋದು, ಅಮ್ಮ ಧರಿಸಿರುವಂತ ಕನಿಕಾ ದೇವಿಯವರು ಧರಿಸಿರ್ತಕ್ಕಂಥ ಈ ಬೆಳ್ಳಿ
ಕಾಲುಕುರ ನಮ್ಮ ಮನೆಗೆ ಬಂತಂದ್ರ ಆ ಮನೆ ಹಾಲುಕ್ಕೆ ಹರಿತದ ಆ ಭಾಗ್ಯ ಇದರೊಳಗದ. ಕಮಿಟಿಯವರ ಸವಾಲ್ 21,001 ನಮ್ಮ ತಾಯಂದ್ರ ಬಳಗದವರು ಕೇಳ್ರಿ, ಬಡ ಬಡ ಕೇಳ್ರಿ, ಕೆಳಗೆ ತಂದ್ರೆ ತಂದೆ ಬಳಗದವರು ಕೇಳ್ರಿ. 2,501 ಜೋರಾಗಿ ಚಪ್ಪಾಳೆ ಬೀರೇಶ್ವರ ಮಹಾರಾಜಕ್ಕೆ. 2,501 ಬಡ ಬಡ ಕೇಳಬೇಕು. 2,501 ಒಂದು ಸಾರೆ, 2,501 2 ಸಾರೆ ಕೇಳ್ರಿ. 2,501 2,501 2 ಮುಕ್ಕಾಲು ಸಾರೆ, 2,501 2 ಮುಕ್ಕಾಲು ಸಾರೆ ಮುಗಿಸ್ತೀವಿ ನೋಡಿ. 2,501 3 ಸಾರೆ ಬೀರೇಶ್ವರ ಮಹಾರಾಜಕ್ಕೆ. ಬುದ್ಧಿವಂತರಾಗಿರುವಂತಹ ಹೆಸರೇ ಬಾಯಪ್ಪ, ಹೆಸರು ಹೇಳ್ರಿ. ದೇವಪ್ಪನವರು ಕಾಟಾಪುರ ಈ ಸವಾಲನ್ನು ಅಪನಾತ್ಮ ಮಾಡಿಕೊಂಡ್ರೆ ಸದ್ಗುರುವಿನ ಆಶೀರ್ವಾದ ಅವರಿಗಿರಲಿ. ಈಗ ಫಲಂ ಮನೋರಥ ಫಲಂ ಪ್ರದಾತೆ ಸಮಸ್ತ ಜೀವರ ಸುಖಾರ್ಥೇನ ಸರ್ವಕಾರ ವಿಜಯೀ ಭವ ಸಾಂಬ ಜಯ ನಮಃ ಪಾರ್ವತೇಶ್ವರ ಮಹದೇವ್. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಕಮಿಟಿಯವರು ಮುಂದುವರಿಸ್ತಾರೆ. ಬರಬೇಡಿ ಬನ್ನಿ. ಯಾಕಂತಂದ್ರೆ ಸಮಯ ಬಹಳ ಮುಖ್ಯ. ಈಗ ಮುಂದಿನ ಕಾರ್ಯಕ್ರಮವನ್ನ ಈಗ ಸಮಯ ಇಂದಿನ ಶ್ರೀಮಂತ ಕಾರ್ಯದ ಕಾರಣವನ್ನ ಅತಿ ವಿಜೃಂಭಣೆಯಿಂದ ದೊಣ್ಣೆಗೂಡು ಗ್ರಾಮದ ತಾಯಂದಿರು ಹಾಗೂ ಹಿರಿಯರು ಮತ್ತು ನಮ್ಮ ಗ್ರಾಮದ ತಾಯಂದಿರು, ಹಿರಿಯರು, ಯುವಕರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಯಾಕಂತಂದ್ರೆ ಹೆಣ್ಣಿನ ಜೀವನದಲ್ಲಿ ಒಂದು ಅದ್ಭುತ ಘಟ್ಟ. ಯಾಕಂದ್ರೆ ತಾಯಿ ಆಗ್ತಕ್ಕಂತ ಒಂದು ಸೌಭಾಗ್ಯ ಪ್ರತಿಯೊಂದು ಹೆಣ್ಣು ಕೂಡ ಬಯಸ್ತಿದ್ದಾರೆ. ಅಂತಹ ಒಂದು ಕಾರ್ಯವನ್ನ ಇಂದು ಎಲ್ಲಾ ತಾಯಂದಿರು ಕೂಡಿ ವಿಧ ವಿಧವಾದಂತ ಅಡಿಗೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರ ನಿನ್ನೆ ನಾವು ಹೇಳಿದ್ವಿ, ಆ ತರನಾಗಿ ಪ್ರತಿಯೊಬ್ಬರು ಕೂಡ ನಮ್ಮೂರವರು ಇರ್ಬೋದು, ದೊಣ್ಣೆಗೂಡದವರು ಇರ್ಬೋದು, ಎಲ್ಲರೂ ಕೂಡ ಬುತ್ತಿಯನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ನಮ್ಮ ಕಮಿಟಿಯಿಂದ. ಹಾಗೇನೆ ಈ ಒಂದು ಕಾರ್ಯಕ್ಕೆ ನಮ್ಮ ದೊಣ್ಣೆಗೂಡು ಗ್ರಾಮದ ಎಲ್ಲ ಹಿರಿಯರಿಗೂ ಕೂಡ, ಯಾಕಂತಂದ್ರೆ ಅವ್ರು ಬರ್ಬೇಕಾದ್ರೆ ಬಂಡಿ ಕಟ್ಕೊಂಡು ಟ್ಯಾಕ್ಟ್ರಿ ತಗೊಂಡು ಒಂದು ಕಾರ್ಯವನ್ನ ನಾವು ಜಾತ್ರೆಗೆ ಯಾವ ಹೋಗ್ತೀವಲ್ಲ, ನಾಳೆ ಶರಣಬಸಪ್ಪನ ತೆರಿಗೆ ಬಂಡಿ ಕಟ್ಕೊಂಡು ಹೋಗ್ತೀವಿ. ಆದ್ರೆ ನಾವು ಕೇವಲ 2-3 ಬಂಡಿ ಕಟ್ಟಿರ್ತೀವಿ. ಅವ್ರ ಮೊನ್ನೆ 14 ಬಂಡಿ ತಗೊಂಡಿದ್ರು, ಇವತ್ತು 6 ಬಂಡಿ ಮತ್ತು ಒಂದು ಟ್ಯಾಕ್ಟ್ರಿ ತಗೊಂಡಿದ್ದಾರೆ ಮತ್ತು ಅನೇಕ ಸೈಕಲ್ ಮೋಟರ್ಗಳು ತಗೊಂಡಿದ್ದಾರೆ. ಯಾಕಂದ್ರೆ ಇದನ್ನ ನೋಡಿದ್ರೆ ಅವರಲ್ಲಿ ದೈವ ಭಕ್ತಿ ಎಷ್ಟಿದೆ ಅಂತ ತೋರಿಸ್ಬಿಡ್ತದೆ. ಆದ ಕಾರಣ ಮತ್ತೊಮ್ಮೆ ದೊಣ್ಣೆಗೂಡು ಗ್ರಾಮದ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯವನ್ನ ನೆರವೇರಿಸಲು ಶಾಸ್ತ್ರಿಗಳಿಗೆ ಅನುಮತಿ ಕೊಡುತ್ತೇವೆ. ಇಂದಿನ ದಾಸೋಹದ ಮಹಾದಾನಿಗಳು ಚೇತಂಬರ ಪೈರಿಗಳ ಚೇರ್ ತುಂಬರ ಚೇರ್
ದೇವಪ್ಪ ಅಗಶಿಮುಂದಿನ ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಹಾಗೆಯೇ ಬಾಲಪ್ಪ ಕೇಸೂರ್ ಅವರು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಗುಂಡಪ್ಪ ಮಕಾಶಿ ಅವರು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಸಿದ್ದಪ್ಪ ಚುರ್ಚಿಹಾಳ್ ಇಂದಿನ ದಾಸೋಹದ ಮಹಾದಾನಿಗಳು ಬಾಲಪ್ಪ ಕೇಸೂರ್, ಗುಂಡಪ್ಪ ಮಕಾಸಿ, ಸಿದ್ದಪ್ಪ ಚುರ್ಚಿಹಾಳ್,